ಎಸ್, ಈಗ ನಾವು ಹಿಮಾಲಯ ಶ್ರೇಣಿಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ಸೊ ಹಿಮಾಲಯ ಶ್ರೇಣಿಗಳು ಅಂತ ಅಂದ್ರೆ ನಿಮ್ಗೆ ಈಗಾಗ್ಲೇ ಗೊತ್ತಿದೆ ಎಷ್ಟ್ರ ಮಟ್ಟಿಗೆ ಅದು ಸುತ್ತುವರೆದಿದೆ ನಮ್ಮ ಒಂದು ಭಾರತ ದೇಶವನ್ನ ಅನ್ನೋದು ನಮ್ಗೆಲ್ಲ ಗೊತ್ತಿದೆ. ಇವೊಂದ್ ರೀತಿ ನಮ್ಗೆ ಪ್ರೊಟೆಕ್ಟಿವ್ ಇದ್ದಂಗೆ ಅಲ್ವಾ? ಸೊ ಇಲ್ಲಿ ನಾನು ಮ್ಯಾಪ್ ಅಲ್ಲಿ ತೋರಿಸಿದೀನಿ ನೋಡಿ, ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ. ಇಲ್ಲಿ ಏನಿದೆ, ಈ ಹಿಮಾಲಯ ಒಂದು ತಪ್ಪಲನ್ನ ನಾವಿಲ್ಲಿ ಕಾಣಬಹುದು ಅಲ್ವಾ? ತುಂಬಾ ಇಂಪಾರ್ಟೆಂಟ್. ಯಾಕೆಂತಂದ್ರೆ ಎಕ್ಸಾಮ್ ದೃಷ್ಟಿಕೋನದಿಂದ ಬಹಳಷ್ಟು ಮುಖ್ಯವಾದಂತಹ ಒಂದು ಅಂಶ ಇದು. ಹಾಗಾದ್ರೆ ಹಿಮಾಲಯ ಶ್ರೇಣಿಗಳನ್ನ ತಿಳಿಯೋಕ್ಕಿಂತ ಮುಂಚೆ ನಾವು ಭಾರತದ ಪ್ರಮುಖ ಭೌತಿಕ ವಿಭಾಗಗಳ ಬಗ್ಗೆ ನೋಡೋಣ. ಯಾಕೆಂತಂದ್ರೆ ಭೌತಿಕ ವಿಭಾಗಗಳು ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ. ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಈ ವಾಯುಗುಣಕ್ಕೆ ಆಮೇಲೆ ಭೌಗೋಳಿಕ ಸ್ಥಳಗಳಿಗೆ ಅನುಸರಿಸಿದಂತೆ ಮೊಟ್ಟ ಮೊದಲನೇದಾಗಿ ಪರ್ಯಾಯ ದ್ವೀಪ ಪ್ರಸ್ಥಭೂಮಿಯನ್ನ ನೋಡ್ತಾ ಹೋಗೋಣ. ಸೊ ಪರ್ಯಾಯ ಪ್ರಸ್ಥಭೂಮಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಇದನ್ನ ಡೆಕ್ಕನ್ ಪ್ಲೇಟೋ ಅಂತಲೂ ಕೂಡ ನಾವು ಕರಿತೀವಿ. ಈ ಕಲರ್ ಅಲ್ಲಿ ಏನು ಇಲ್ಲಿ ಹಾಕಿದಾರೆ ನೋಡಿ, ಇದನ್ನ ನಾವು ಪರ್ಯಾಯ ಪ್ರಸ್ಥಭೂಮಿ ಅಂತ ಹೇಳಿ ಕರಿತೀವಿ. ಇದು ದಕ್ಷಿಣ ಭಾರತದಲ್ಲಿ ಕಂಡುಬರುತ್ತೆ. ಜೊತೆಗೆ ಮಧ್ಯ ಭಾರತ, ಅರಾವಳಿ ಪರ್ವತ ಶ್ರೇಣಿಗಳಾಗಿರ್ಬೋದು, ರಾಜ್ ಮಹಲ್ ಬೆಟ್ಟಗಳು ಬರುತ್ತೆ, ಮೇಘಾಲಯದ ಪ್ರಸ್ಥಭೂಮಿಯನ್ನ ಕಾಣಬಹುದು. ಹಾಗೆ ಕಚ್ ಖತಿಯಾವಾರ್ ಅಂದ್ರೆ ಕಚ್ ಇಲ್ಲಿ ಕೂಡ ಬರುತ್ತೆ. ಖತಿಯಾವಾರ್ ಈ ಗುಜರಾತ್ ಪ್ರದೇಶಗಳನ್ನ ಒಳಗೊಂಡಂತೆ ಇದನ್ನ ನಾವು ಪರ್ಯಾಯ ದ್ವೀಪ ಪ್ರಸ್ಥಭೂಮಿ ಅಂತ ಹೇಳಿ ಕರಿತೀವಿ. ಅದಾದ್ಮೇಲೆ ಇವೆಲ್ಲ ಏನಿದಾವೆ ಅಂತಂದ್ರೆ ಬಹಳ ಹಳೆಯ ಸ್ಥಿರವಾದಂತಹ ಭೂ ಪ್ರದೇಶ ಅಂತಲೂ ಕೂಡ ನಾವು ಈ ಡೆಕ್ಕನ್ ಪ್ಲೇಟೋಸ್ ಅನ್ನ ಕರಿತೀವಿ. ಇಲ್ಲಿ ತುಂಬಾ ಹಳೆಯ ಬೆಟ್ಟಗಳು ಅಂದ್ರೆ ಸಾತ್ಪುರ ಬೆಟ್ಟಗಳು ಬರುತ್ತೆ, ಅರಾವಳಿ ಬೆಟ್ಟಗಳು ಕೂಡ ಬರುತ್ತೆ. ನೆಕ್ಸ್ಟ್ ಬರೋದಾದ್ರೆ ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಬ್ಲೂ ಕಲರ್ ಅಲ್ಲಿ ನಿಮ್ಗೆ ಮೆನ್ಷನ್ ಮಾಡಿ ತೋರಿಸಿದಾರೆ ನೋಡಿ, ಇದನ್ನ ವೆಸ್ಟರ್ನ್ ಘಾಟ್ಸ್ ಅಂತ ಹೇಳಿ ಕರಿತೀವಿ. ಸೊ ಈ ಕಡೆ ಕೇಸರಿ ಕಲರ್ ಅಲ್ಲಿ ಇರೋದು ಈಸ್ಟರ್ನ್ ಘಾಟ್ಸ್. ತುಂಬಾ ಇಂಪಾರ್ಟೆಂಟ್, ಇವು ನಮ್ಗೆ ಮಳೆ ತಂದು ಕೊಡ್ತಕ್ಕಂತಹ ಕಾಡುಗಳು ಅಂತ ಹೇಳ್ತೇವೆ. ಇನ್ನ ಇದು ಏನಿದೆ ಫಿಫ್ತ್ ಏನಿದೆ ಪ್ಲೇನ್ ಸೌತ್ ಆಫ್ ಡೆಕ್ಕನ್ ಅಂತ ಹೇಳಿ ಗ್ರೀನ್ ಕಲರ್ ಅಲ್ಲಿ ಇದನ್ನ ನಾವು ಗುರ್ತಿಸಿದೀವಿ. ಸೊ ಅದಾದ್ಮೇಲೆ ಈ ಕಡೆ ಲೈಟ್ ಆಗಿ ಪಿಂಕ್ ವಿಂಧ್ಯಾಸ್ ಅಂದ್ರೆ ವಿಂಧ್ಯ ಪರ್ವತಗಳ ಸರಣಿ ಸಾಲು ಇದು ಕಾಣಿಸ್ತಾ ಇದೆಲ್ಲ. ಸೊ ಇದು ವಿಂಧ್ಯ ಪರ್ವತದ ಸರಣಿಯನ್ನ ನಾವು ಲ್ಯಾಂಡ್ ಅಲಾಂಗ್ ದ ವಿಂಧ್ಯಾಸ್ ಅಂತ ಹೇಳಿ ಹೇಳ್ತೀವಿ. ಇವಿಷ್ಟು ನಮ್ಮ ಒಂದು ಭೌತಿಕ ವಿಭಾಗಗಳು ದಕ್ಷಿಣ ಪ್ಲೇಟೋದಲ್ಲಿ ಕಂಡು ಬರ್ತಕ್ಕಂಥದ್ದು. ದಕ್ಕನ್ ಪ್ರಸ್ಥಭೂಮಿಲಿ ಇಷ್ಟು ಕಂಡು ಬರುತ್ತೆ. ಹಿಮಾಲಯ ಪರ್ವತ ಸರಣಿಗಳೆಲ್ಲ ಬಂದು ಈಚೆ ಕಡೆ ಕಂಡು ಬರುತ್ತೆ, ಮೇಲ್ಗಡೆ ಅಲ್ವಾ? ಹಾಗಾದ್ರೆ ಈಗ ನಾನು ಇದ್ನ್ಯಾಕ್ ತಗೊಂಡೆ ಅಂದ್ರೆ ನಿಮಗೆ ಡೀಟೇಲ್ ಆಗಿ ಹೇಳ್ಬೇಕಾಗಿತ್ತು. ಹಾಗಾಗಿ ಇನ್ನ ಹಿಮಾಲಯದ ಬಗ್ಗೆ ನೋಡೋದಾದ್ರೆ, ಹಿಮಾಲಯ ಏನಿದೆ ಪೂರ್ವಾಂಚಲ್ ಸರಣಿಗಳು ಹಾಗೆ ಅವುಗಳ ವಿಸ್ತರಣೆಗಳಾದಂತಹ ಅರಾಕನ್ ಯೋಮ ಮತ್ತೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನ ಕೂಡ ಇವು ಒಳಗೊಂಡಿದೆ. ಓಕೆ, ಇವುಗಳನ್ನ ದ್ವೀಪಗಳು ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದೀವಿ. ಇದು ಭಾರತದ ಅತ್ಯಂತ ಕಿರಿಯ ಮತ್ತು ಅಸ್ಥಿರ ಭೂಪ್ರದೇಶ ಅಂತ ಹೇಳಿ ಕೂಡ ಇದನ್ನ ನಾವು ಕರಿತೀವಿ. ಟೆಕ್ಟೋನಿಕ್ ಚಲನೆಗಳು ಇಲ್ಲಿ ನಾವು ಸಾಮಾನ್ಯವಾಗಿ ಕಾಣಬಹುದು. ನೋಡಿ, ಹಿಮಾಲಯ ಪರ್ವತ ಸರಣಿಗಳು ಕಂಡುಬರುವಂತಹ ರಾಜ್ಯಗಳು ಅಂತಂದ್ರೆ ಜಮ್ಮು ಮತ್ತು ಕಾಶ್ಮೀರ ಇದೆ, ಹಿಮಾಚಲ ಪ್ರದೇಶ್ ಇದೆ, ಉತ್ತರ ಪ್ರದೇಶ್, ಹಾಗೆ ಇಲ್ಲಿ ಸಿಕ್ಕಿಂ, ಅರುಣಾಚಲ ಪ್ರದೇಶ್, ಇದೆಲ್ಲದರಲ್ಲೂ ಕೂಡ ಏನಾಗಿದೆ ಅಂದ್ರೆ ಹಿಮಾಲಯನ್ ಸ್ಟೇಟ್ಸ್ ಅಂತ ಹೇಳಿ ನಾವು ಕರಿತೀವಿ. ಹಿಮದಿಂದ ಆವೃತವಾದಂತಹ ಒಂದು ಪ್ರದೇಶ ಅದು. ನೆಕ್ಸ್ಟ್ ಬರೋದಾದ್ರೆ ಅದ್ರ ಕೆಳಗಡೆ ಇಂಡೋ ಗಂಗಾ ಬಯಲು ಪ್ರದೇಶ. ಸೊ ಇಂಡೋ ಗಂಗಾ ಬಯಲು ಪ್ರದೇಶವನ್ನ ನಾವೀಗ ನೋಡ್ತಾ ಹೋಗೋಣ. ಅದು ಕೂಡ ನಿಮ್ಮ ಎಕ್ಸಾಮ್ ದೃಷ್ಟಿಕೋನದಿಂದ ತುಂಬಾ ಇಂಪಾರ್ಟೆಂಟ್. ಪರ್ಯಾಯ ದ್ವೀಪ ಮತ್ತು ಹಿಮಾಲಯದ ನಡುವೆ ಕಂಡು ಬರುವಂತದಕ್ಕೆ ನಾವು ಇಂಡೋ ಗಂಗಾ ಬಯಲು ಪ್ರದೇಶ ಅಂತ ಕರಿತೀವಿ. ಈ ಕಡೆ ಕೆಳಗಡೆ ಬಂದ್ರೆ ಡೆಕ್ಕನ್ ಪ್ಲೇಟೋಸ್ ಅನ್ನ ನೋಡ್ತೀವಲ್ವಾ? ಸೊ ಈ ಕಡೆ ಮೇಲ್ಗಡೆ ಹೋದ್ರೆ ಹಿಮಾಲಯ ನೋಡ್ತೀವಿ. ಇದ್ರ ನಡುವೆ ಇರುವಂತದ್ದೇ ಇಂಡಸ್ ಮತ್ತು ಗಂಗಾ ರಿವರ್ ನ ಬಯಲು ಪ್ರದೇಶವನ್ನ ನಾವು ಕಾಣ್ಬೋದು. ಓಕೆ, ಇವು ಬಹಳಷ್ಟು ವೈವಿಧ್ಯತೆಯನ್ನ ಒಳಗೊಂಡಿರುವಂತಹ ಒಂದು ಬಯಲು ಪ್ರದೇಶ. ಹಾಗೆ ಬಹಳಷ್ಟು ಮೆಕ್ಕಲು ಮಣ್ಣಿನಿಂದ ಕೂಡಿರೋದ್ರಿಂದ ಅತ್ಯಂತ ಫಲವತ್ತಾದಂತಹ ಭೂಮಿ ಅಂತಲೂ ಕೂಡ ಇದನ್ನ ಕರೀತೇವೆ. ಇನ್ನ ಕರಾವಳಿ ಬಯಲು ಪ್ರದೇಶ, ಅದನ್ನ ನಾವು ಉತ್ತರದ ಮೈದಾನ ಅಂತಲೂ ಕೂಡ ಕರಿಬಹುದು, ಇಂಡೋ ಗಂಗಾ ಬಯಲು ಪ್ರದೇಶವನ್ನ. ನೆಕ್ಸ್ಟ್ ಬರೋದಾದ್ರೆ ಕರಾವಳಿ ಬಯಲು ಪ್ರದೇಶಗಳು ಅಂತ ಅಂದಾಗ, ಸೊ ಪೂರ್ವ ಕರಾವಳಿ ಬಯಲು ಪ್ರದೇಶ ಮತ್ತೆ ಪಶ್ಚಿಮ ಕರಾವಳಿ ಬಯಲು ಪ್ರದೇಶ ಅಂತೇಳಿ ಎರಡ್ ರೀತಿಯಾಗಿ ನಾವು ವಿಂಗಡಣೆ ಮಾಡ್ತೀವಿ. ಈ ಸೈಡ್ ನಿಮಗೇನ್ ಮ್ಯಾಪ್ ಅಲ್ಲಿ ತೋರಿಸ್ತಾ ಇದ್ದೀನಿ, ಇದು ಈಸ್ಟರ್ನ್ ಅಂದ್ರೆ ಪಶ್ಚಿಮ ಮತ್ತೆ ಈ ಕಡೆ ಪೂರ್ವ.
ಆಕ್ಚುಲಿ ಇದು ಪೂರ್ವ ಬರುತ್ತೆ, ಸಾರಿ, ಇದು ಈಸ್ಟರ್ನ್ ಅಲ್ಲ, ಇದು ಪೂರ್ವ ಬರುತ್ತೆ. ಈ ಕಡೆದು ಪೂರ್ವ, ಆ ಕಡೆದು ಪಶ್ಚಿಮ, ಕನ್ಫ್ಯೂಷನ್ ಆಗ್ಬಾರ್ದು. ಇದು ಪಶ್ಚಿಮ ಘಟ್ಟಗಳ ಸಾಲು ಕಡೆ ಬರುವಂತದ್ದು ಪಶ್ಚಿಮ ಕರಾವಳಿ, ಈ ಕಡೆ ಪೂರ್ವ ಕರಾವಳಿ ಬರುತ್ತೆ. ಸರಿ, ನದಿಗಳು ತರ್ತಕ್ಕಂತ ಈ ಮೆಕ್ಕಲು ಮಣ್ಣು ಏನಿದೆ ಅದರ ಕ್ರೋಢೀಕರಣದಿಂದಾಗಿ ರೂಪುಗೊಂಡಿರುವಂತದ್ದು. ಜೊತೆಗೆ ಪರ್ಯಾಯ ದ್ವೀಪ ಪ್ರಸ್ಥಭೂಮಿ ಅಂತಾನೆ ಇವು ಹೆಚ್ಚು ಸ್ಥಿರವಾಗಿರೋದನ್ನ ನಾವು ಕಾಣ್ಬಹುದು. ಜೊತೆಗೆ ಈ ಕರಾವಳಿ ಬಯಲು ಪ್ರದೇಶಗಳೇನಿದೆ ಬಂದರು ಪ್ರದೇಶಗಳನ್ನ ಕೂಡ ಹೊಂದಿದೆ. ನೋಡಿ, ಕೊಂಕಣ್ ಕೋಸ್ಟ್ ಇದೆ, ಗೋನ್ ಕೋಸ್ಟ್ ಇದೆ, ಮಲ್ಬಾರ್ ಕೋಸ್ಟ್ ಇದೆ. ಈ ಕಡೆ ಪೂರ್ವಕ್ ಬಂದ್ರೆ ಕೋರ್ಮಂಡಲ್ ಕೋಸ್ಟ್ ಅಥವಾ ಇದನ್ನ ಪಯಾನ್ ಘಾಟ್ ಅಂತಲೂ ಕೂಡ ಕರೀತಾರೆ. ನೆಕ್ಸ್ಟ್ ನಾರ್ದರ್ನ್ ಸರ್ಕಾರ್, ಕಚ್ ಅಂಡ್ ಖಾತಿಯಾವಾರ್ ಕೋಸ್ಟ್, ಇಲ್ಲಿ ಎಲ್ಲಾ ಕೋಸ್ಟ್ ಗಳನ್ನ ನಾವು ಗುರುತಿಸಬಹುದು. ತುಂಬಾ ಇಂಪಾರ್ಟೆಂಟ್. ಕರಾವಳಿ ಬಯಲು ಪ್ರದೇಶಗಳು ಇಲ್ಲ ಅಂದ್ರೆ ಏನಾಗ್ತಾ ಇತ್ತು, ಸಮುದ್ರದ ಮೂಲಕ ನಡೀತಕ್ಕಂತ ವ್ಯಾಪಾರಗಳು ನಡೀತಿರ್ಲಿಲ್ಲ. ಅದ್ರಂತೆನೆ ನಮ್ಮಲ್ಲಿ ದ್ವೀಪಗಳನ್ನ ಕೂಡ ನೋಡ್ತೇವೆ. ಅದರಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳೇನಿದೆ ಬಹಳ ಪ್ರಮುಖವಾದಂತ 2 ದ್ವೀಪ ಪ್ರದೇಶಗಳು. ದ್ವೀಪ ಅಂದ್ರೆ ನಿಮಗೆಲ್ಲ ಗೊತ್ತಿದೆ, ಸುತ್ತಲೂ ಕೂಡ ನೀರಿರುತ್ತೆ, ಒಂದು ಕಡೆ ಮಾತ್ರ ಭೂ ಪ್ರದೇಶ ಇರುತ್ತೆ. ಇಲ್ಲಿ ಏನ್ ಬರುತ್ತೆ, ಇದು ಲಕ್ಷದ್ವೀಪ್, ಹಾಗೆ ಈ ಕಡೆ ಅಂಡಮಾನ್ ಮತ್ತು ನಿಕೋಬಾರ್ ಐಲ್ಯಾಂಡ್ಸ್ ಗಳನ್ನ ನೋಡ್ಬೋದು. ಈ ಲಕ್ಷದ್ವೀಪ ಏನಿದೆ ಹವಳದ ಬಂಡೆಗಳಿಂದ ನಿರ್ಮಿಸಲ್ಪಟ್ಟಂತಹ ಒಂದು ಗುಂಪು ಅಂತ ಹೇಳಿ ನಾವು ಲಕ್ಷದ್ವೀಪವನ್ನ ಗುರುತಿಸ್ತೇವೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳೇನಿದೆ ಅರಾಕನ್ ಯೋಮಾದ ಮುಂದುವರಿಕೆ ಸಾಲನ್ನ ಹೊಂದಿರುವಂತಹ ದ್ವೀಪಗಳು. ಹಾಗೆ ಈ ಅಂಡಮಾನ್ ಮತ್ತು ನಿಕೋಬಾರ್ದಲ್ಲಿ ಸಕ್ರಿಯವಾದಂತಹ ಜ್ವಾಲಾಮುಖಿಗಳನ್ನ ನಾವು ಕಾಣ್ಬೋದು. ದ್ವೀಪಗಳಲ್ಲಿ ಜಾಸ್ತಿ ಜ್ವಾಲಾಮುಖಿಗಳು ಆಗ್ತಾ ಇರತ್ತೆ, ಹಾಗಾಗಿ ಜ್ವಾಲಾಮುಖಿಗಳನ್ನ ಕೂಡ ನಾವಿಲ್ಲಿ ಕಾಣ್ಬೋದು ಅಲ್ವೇನ್ರಿ. ಈಗ ನಾವು ಡೀಟೇಲ್ಡ್ ಆಗಿ ಹಿಮಾಲಯ ಶ್ರೇಣಿಗಳ ಬಗ್ಗೆ ನೀಟಾಗಿ ತಿಳಿದುಕೊಳ್ಳೋಣ. ಸೊ ನೋಡಿ, ಹಲವಾರು ಸಮಾನಾಂತರವಾದಂತಹ ಒಮ್ಮುಖ ಶ್ರೇಣಿಗಳ ಸರಣಿಯನ್ನ ನಾವಿಲ್ಲಿ ಹಿಮಾಲಯ ಪರ್ವತ ಸರಣಿಗಳಲ್ಲಿ ಕಾಣಬಹುದು. ಈ ಕಡೆ ನಿಮ್ಗೆ ಏನ್ ಕಾಣಿಸ್ತಾ ಇದೆ ನೋಡಿ, ಹಿಮಾಲಯ ಅಂತೇಳಿ ತೋರಿಸಿದೀವಿ. ಸೊ ಇಷ್ಟನ್ನು ಕೂಡ ನೇಪಾಳ ಇದೆ, ಇದ್ರೊಳಗೆ ಟಿಬೆಟ್ ಅನ್ನ ಕೂಡ ಒಳಗೊಂಡಂತೆ ಹಿಮಾಲಯ ಪರ್ವತ ಸರಣಿಗಳು ಹಬ್ಬಿದೆ. ಇವು ದಕ್ಷಿಣದ ಕಡೆಗೆ ಏನಾಗಿದೆ ಅಂದ್ರೆ ಇಳಿಜಾರುಗಳನ್ನ ಹೊಂದಿದೆ. ಓಕೆ, ಆದ್ರೆ ಉತ್ತರದ ಕಡೆ ಸ್ವಲ್ಪ ಏನಪ್ಪಾ ಅಂದ್ರೆ ಮೃದುವಾದಂತಹ ಇಳಿಜಾರು, ಬಹಳ ಇಳಿಜಾರಲ್ಲ. ದಕ್ಷಿಣದ ಕಡೆ ತುಂಬಾ ಇಳಿಜಾರನ್ನ ಹೊಂದಿದೆ, ಬಟ್ ಉತ್ತರದ ಕಡೆ ಸ್ವಲ್ಪ ಹೆಚ್ಚಿಲ್ಲ, ಸ್ವಲ್ಪ ಇಳಿಜಾರನ್ನ ನಾವು ಹೊಂದಿರೋದನ್ನ ನೋಡ್ತಾ ಇದ್ದೀವಿ. ಸೊ ಈ ಶ್ರೇಣಿಗಳಲ್ಲಿ ತುಂಬಾ ಆಳವಾದಂತಹ ಕಣಿವೆಗಳನ್ನ ಕೂಡ ನೋಡ್ತೇವೆ. ವಿಘಟಿತ ಸ್ಥಳಾಕೃತಿಯನ್ನ ಕೂಡ ಇದು ಸೃಷ್ಟಿ ಮಾಡಿದೆ ಅಂತ ಹೇಳಿ ಹೇಳ್ಬೋದು. ಇನ್ನ ಹಿಮಾಲಯ ಪರ್ವತ ಸರಣಿಗಳು ಅಂತ ಅಂದ್ರೆ ಹೆಚ್ಚಿನದಾಗಿ ಭಾರತ, ನೇಪಾಳ್ ಮತ್ತು ಭೂತಾನ್ ನಲ್ಲಿ ಕಂಡು ಬರುತ್ತೆ. ಏಕೆಂತಂದ್ರೆ ಭಾರತ, ನೇಪಾಳ್, ಭೂತಾನ್ ನಲ್ಲಿ ಅತ್ಯಂತ ಹಿಮದಿಂದ ಆವೃತವಾದಂತಹ ಸರಣಿಗಳನ್ನ ನೋಡೋದ್ರಿಂದ ಹೆಚ್ಚು ಶ್ರೇಣಿಗಳು ಅಲ್ಲೇನೆ ಕಂಡು ಬರುವಂತದ್ದು. ಲೈಕ್ ಕಾಶ್ಮೀರ್ ಮತ್ತೆ ಪಂಜಾಬ್ ಹಿಮಾಲಯಸ್ ಆಗಿರ್ಬೋದು, ಕುಮಾನ್ ಹಿಮಾಲಯಸ್, ನೇಪಾಳ್ ಹಿಮಾಲಯಸ್, ಅಸ್ಸಾಂ ಹಿಮಾಲಯಸ್, ಪೂರ್ವಾಂಚಲ್ ಬೆಟ್ಟಗಳು, ಇವೆಲ್ಲವೂ ಕೂಡ ಹಿಮಾಲಯ ಪರ್ವತ ಸರಣಿಗಳು. ಉತ್ತರದ ಇಳಿಜಾರುಗಳು ಏನಾಗಿದೆ ಭಾಗಶಃ ಟಿಬೆಟ್ ನಲ್ಲಿ ಸಿಗುತ್ತೆ. ಉತ್ತರದಲ್ಲಿ ಕಂಡುಬರುವಂತಹ ಇಳಿಜಾರು ಹಿಮಾಲಯ ಜಾಸ್ತಿ ಟಿಬೆಟ್ ನಲ್ಲಿ ಇರುವಂತದ್ದು. ಪಶ್ಚಿಮದ ತುದಿ ಏನಾಗಿದೆ ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಮತ್ತೆ ಮಧ್ಯ ಏಷ್ಯಾದಲ್ಲಿ ಕಂಡು ಬರೋದನ್ನ ನಾವು ನೋಡ್ತಾ ಇದ್ದೇವೆ. ಹಾಗೆ ಟಿಬೆಟ್ ಮತ್ತು ಗಂಗಾ ಬಯಲಿನ ನಡುವಿನ ಹಿಮಾಲಯ ಏನಿದೆ 3 ಶ್ರೇಣಿಗಳ ಅನುಕ್ರಮ ಅಂತ ಹೇಳಿ ನಾವು ಈ ಟಿಬೆಟ್ ಮತ್ತು ಗಂಗಾ ಬಯಲಿನ ನಡುವೆ ಗುರುತಿಸ್ತೀವಿ. ತುಂಬಾ ಇಂಪಾರ್ಟೆಂಟ್. ಸೊ ನೀವು IAS ಎಕ್ಸಾಮ್ ಪ್ರಿಪರೇಷನ್ ಮಾಡ್ತೀರಾ ಅಥವಾ ಬೇರೆ KS ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾ ಇದೀರ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಿಮಾಲಯದಲ್ಲಿ 3 ರೀತಿಯಾದಂತದನ್ನ ಶ್ರೇಣಿಗಳನ್ನ ನಾವು ಗುರುತಿಸ್ತೇವೆ. ಒಂದು ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಮತ್ತೊಂದು ಶಿವಾಲಿಕ್ ಬೆಟ್ಟಗಳು ಅಂತ ಹೇಳಿ. ಸೊ ನಾನು ಫಸ್ಟ್ ಸಣ್ಣ ತಗೊಂಡಿದ್ದೀನಿ, ಶಿವಾಲಿಕ್ ಶ್ರೇಣಿಗಳ ಬಗ್ಗೆ ನೋಡೋಣ. ಇದನ್ನ ಹೊರ ಹಿಮಾಲಯ ಅಂತಲೂ ಕೂಡ ಕರಿತೀವಿ. ಇದನ್ನ ಗ್ರೇಟ್ ಪ್ಲೇನ್ಸ್, ಲೆಸ್ಸರ್ ಹಿಮಾಲಯ ಅಂತಲೂ ಕೂಡ ಕರೀತಾರೆ. ಯಾಕೆಂದ್ರೆ ಅಷ್ಟು ದಟ್ಟವಾದಂತಹ ಒಂದು ಬೆಟ್ಟಗಳನ್ನ ನಾವಿಲ್ಲಿ ನೋಡ್ಲಿಕ್ಕಾಗಲ್ಲ, ಶ್ರೇಣಿಗಳನ್ನ ನೋಡ್ಲಿಕ್ಕಾಗಲ್ಲ. ಇದು ಸಮತಟ್ಟಾಗಿರುತ್ತೆ. ಗ್ರೇಟ್ ಪ್ಲೇನ್ಸ್ ಅಲ್ಲಿ ಇದು ರಚನೆ ಆಗಿರುತ್ತೆ. ಇಲ್ಲೇ ನೀವು ನೋಡ್ತಾ ಇದ್ದೀರಾ, ಇವುಗಳೇ ಶಿವಾಲಿಕ್ ಪಾದ ಬೆಟ್ಟಗಳು ಅಂತ ಹೇಳಿ ಕೂಡ ಕರಿತೀವಿ ನಾವು. ನೋಡ್ರಿ, ಇಲ್ಲೇನಪ್ಪಾ ಅಂತಂದ್ರೆ ಇದರ ಎತ್ತರ 600 ರಿಂದ 1500 ಮೀಟರ್ಗಳವರೆಗೂ ಕೂಡ ಬದಲಾಗ್ತಾ ಹೋಗುತ್ತೆ, ಒಂದೇ ರೀತಿಯಾಗಿರಲ್ಲ.
ಹಾಗೆ ಪೋಟ್ವಾರ್ ಪ್ರಸ್ಥಭೂಮಿಯಿಂದ ಬ್ರಹ್ಮಪುತ್ರ ಕಣಿವೆವರೆಗೂ ಕೂಡ ಸುಮಾರು 2400 ಕಿಲೋಮೀಟರ್ಗಳಷ್ಟು ಇದರ ಒಂದು ಉದ್ದವನ್ನ ನಾವು ಕಾಣಬಹುದು. ಓಕೆ, ಯಾವುದು ಶಿವಾಲಿಕ್ಸ್ ಬೆಟ್ಟಗಳು. ಈ ಕಡೆ ಬಂದ್ರೆ ದೊಡ್ಡ ಹಿಮಾಲಯಗಳು, ಮಹಾ ಹಿಮಾಲಯ, ಗ್ರೇಟರ್ ಹಿಮಾಲಯಗಳು ಮೇಲ್ಗಡೆ ಬರುತ್ತೆ. ಈಗಿದು ಪಾದ ಬೆಟ್ಟಗಳು. ಓಕೆ, ಎಸ್, ಇನ್ನ ದಕ್ಷಿಣದ ಇಳಿಜಾರುಗಳು ಕಡಿದಾಗಿದೆ, ಆಮೇಲೆ ಉತ್ತರದ ಇಳಿಜಾರು ತುಂಬಾ ಮೃದುವಾಗಿದೆ ಅಂತ ನಾವು ಹೇಳ್ಬೋದು. ಹಾಗೆ ಶಿವಾಲಿಕ್ ಬೆಟ್ಟಗಳ ಅಗಲ ಹಿಮಾಚಲ ಪ್ರದೇಶದಲ್ಲಿ ನೋಡೋದಾದ್ರೆ ಸುಮಾರು 50 ಕಿಲೋಮೀಟರ್ಗಳಿಂದ ಹಿಡಿದು ಅರುಣಾಚಲ ಪ್ರದೇಶದಲ್ಲಿ 15 ಕಿಲೋಮೀಟರ್ಗಳಿಗಿಂತಲೂ ಕೂಡ ಕಡಿಮೆ ಇರುತ್ತೆ. ಹಿಮಾಚಲ ಪ್ರದೇಶದಲ್ಲಿ ಇದ್ದಾಗ ಏನಾಗುತ್ತೆ, ಸ್ವಲ್ಪ ಅಗಲ ಜಾಸ್ತಿ ಇರ್ತವೆ. ಅವೇ ಈ ಕಡೆ ಅರುಣಾಚಲ ಪ್ರದೇಶದ ಕಡೆ ಬಂದಾಗ ಏನಾಗತ್ತಪ್ಪ ಅಂತಂದ್ರೆ ಅಗಲ ಕಡಿಮೆ ಆಗತ್ತಾ ಹೋಗುತ್ತೆ. ತಿಸ್ತಾ ನದಿ ಮತ್ತೆ ರೈದಕ್ ನದಿಗಳ ಕಣಿವೆಯಿಂದ ಆಕ್ರಮಿಸಲ್ಪಟ್ಟಂತ 80 ರಿಂದ 90 ಕಿಲೋಮೀಟರ್ ಅಂತರವನ್ನ ಹೊರತುಪಡಿಸಿ ಬಹುತೇಕ ಅವು ಏನಾಗಿರುತ್ತೆ ಅಂದ್ರೆ ಕಡಿಮೆ ಬೆಟ್ಟಗಳ ಸರಪಳಿ ಅಂತಾನೆ ಹೇಳ್ಬೋದು. ಅಂದ್ರೆ ಅಷ್ಟು ದೊಡ್ಡ ದೊಡ್ಡ ಬೆಟ್ಟಗಳನ್ನ ನಾವಿಲ್ಲಿ ಕಾಣಕ್ಕಾಗಲ್ಲ. ಪಾದ ಬೆಟ್ಟಗಳಾಗಿರೋದ್ರಿಂದ ಇವು ಕಡಿಮೆ ಎತ್ತರವನ್ನ ಹೊಂದಿರುತ್ತೆ, ಎತ್ತರನೇ ಇರಲ್ಲ ಆಕ್ಚುಲಿ. ಈಶಾನ್ಯ ಭಾರತದಿಂದ ನೇಪಾಳದವರೆಗೂ ಕೂಡ ಏನಪ್ಪಾ ಅಂದ್ರೆ ಶಿವಾಲಿಕ್ ಒಂದು ಶ್ರೇಣಿಯಲ್ಲಿ ದಟ್ಟವಾದ ಕಾಡುಗಳನ್ನ ನಾವು ಇಲ್ಲಿ ಕಾಣ್ಬೋದು. ಮೋಸ್ಟ್ ಪ್ರೊಬಾಬಿಲಿ ಇಲ್ಲಿ ಜಾಸ್ತಿ ಹಿಮಾಚಲ್ ಅಲ್ಲಿ ಕಂಡು ಬರುತ್ತೆ. ಡೂನ್ಸ್ ಗಳಂತಲೂ ಕೂಡ ಕರಿತೀವಿ. ನೋಡೋಣ, ನಾನು ಅದ್ರ ಬಗ್ಗೆ ಹೇಳ್ತೀನಿ ನಿಮ್ಗೆ. ಹಾಗೆ ನೇಪಾಳದಿಂದ ಪಶ್ಚಿಮಕ್ಕೆ ಹೋದಂತೆಲ್ಲ ಏನಾಗುತ್ತೆ, ಅರಣ್ಯ ಪ್ರದೇಶ ಕಡಿಮೆ ಆಗ್ತಾ ಹೋಗುತ್ತೆ. ಇವುಗಳ ಫೀಚರ್ಸ್ ಗಳನ್ನ ಏನಾದ್ರೂ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಿದ್ರು ಅಂದ್ರೆ ನೆನ್ಪಿಟ್ಕೊಳ್ಳಿ. ಇವು ಶಿವಾಲಿಕ್ಸ್ ಅವರೇಜ್ ರೇಟ್ ಬಂದ್ಬಿಟ್ಟು 900 ಮೀಟರ್ ಟು 1100 ಮೀಟರ್ ಗಳಷ್ಟು ಇರುತ್ತೆ. ಅಲಿವಿಯಂ ಸಾಯಿಲ್ ಇಂದ ಈ ಶಿವಾಲಿಕ್ ಬೆಟ್ಟಗಳು ಏನಾಗಿರುತ್ತೆ, ರೈಸ್ ಆಗಿರುವಂತದ್ದು, ಅಂದ್ರೆ ಅವು ಬೆಳೆದ್ ಬಂದಿರುವಂತದ್ದು. ಶಿವಾಲಿಕ್ ಮತ್ತು ಗಂಗಾಬಯಲು ಪ್ರದೇಶಗಳಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಮಳೆಯ ಪ್ರಮಾಣ ಏನಾಗ್ತಾ ಹೋಗುತ್ತೆ, ಕಡಿಮೆನೂ ಕೂಡ ಆಗ್ತಾ ಹೋಗುತ್ತೆ, ನೆನ್ಪಿಟ್ಕೊಳ್ಳಿ. ಪಂಜಾಬ್ ಮತ್ತು ಹಿಮಾಚಲ ಪ್ರದೇಶದ ಶಿವಾಲಿಕ್ ಶ್ರೇಣಿಯ ದಕ್ಷಿಣ ಇಳಿಜಾರುಗಳು ಏನಾಗಿರುತ್ತೆ, ಬಹುತೇಕ ಅರಣ್ಯ ಪ್ರದೇಶಗಳಿಂದ ವಂಚಿತ ಆಗಿರುತ್ತೆ. ಅಂದ್ರೆ ಹೆಚ್ಚು ಅರಣ್ಯ ಪ್ರದೇಶಗಳನ್ನ ನಾವಲ್ಲಿ ಕಾಣಕ್ ಸಾಧ್ಯ ಇಲ್ಲ. ಎಕ್ಸಾಮ್ ನಲ್ಲಿ ಕೇಳ್ತಾರೆ, ಎಲ್ಲಿ ಹೆಚ್ಚು ಅರಣ್ಯಗಳನ್ನ ಕಾಣ್ಬೋದು ನಾವು, ನೇಪಾಳದವರೆಗಿನ ಶಿವಾಲಿಕ್ ಶ್ರೇಣಿ ಬೆಟ್ಟಗಳೇನಿದೆ ಅಲ್ಲಿ ದಟ್ಟವಾದಂತ ಕಾಡನ್ನ ಕಾಣ್ಬೋದು. ಬಟ್ ಪಂಜಾಬ್ ಮತ್ತೆ ಹಿಮಾಚಲ ಪ್ರದೇಶದಲ್ಲಿ ಇರ್ತಕ್ಕಂತ ಶಿವಾಲಿಕ್ ಬೆಟ್ಟಗಳಲ್ಲಿ ದಕ್ಷಿಣ ಇಳಿಜಾರುಗಳಲ್ಲಿ ಅರಣ್ಯ ಪ್ರದೇಶ ಇಲ್ಲ. ಈ ಇಳಿಜಾರುಗಳು ಚೋಸ್ ಎಂದು ಕರೆಯಲ್ಪಡ್ತಕ್ಕಂತ ಕಾಲೋಚಿತ ಹೊಳೆಗಳಿಂದ ಹೆಚ್ಚು ಛೇದಿಸಲ್ಪಡುವಂತಹ ಒಂದು ಬೆಟ್ಟಗಳು ಅಂತ ಹೇಳಿ ನಾವು ಗುರುತಿಸ್ತೇವೆ. ಕಣಿವೆಗಳು ಸಿಂಕ್ಲೈನ್ಗಳ ಭಾಗವಾಗಿದ್ರೆ ಬೆಟ್ಟಗಳು ಆಂಟಿಕ್ಲೈನ್ಗಳು ಅಥವಾ ಆಂಟಿಸ್ಕ್ಲೈನ್ಗಳ ಭಾಗ ಅಂತ ಹೇಳಿ ನಾವು ಗುರುತಿಸ್ತೀವಿ. ವೆರಿ ಸಿಂಪಲ್. ಇದ್ರ ಬಗ್ಗೆ ನಾನು ಫೀಚರ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ. ಶಿವಾಲಿಕ್ ಬೆಟ್ಟಗಳು ಹೆಂಗ್ ರಚನೆ ಆಯ್ತು, ಏನಾಯ್ತು, ಎತ್ತಾಯ್ತು ಅನ್ನೋದ್ರ ಬಗ್ಗೆ ಹೇಳಿದೀನಿ. ಇಲ್ಲಿ ನಾನು ಮ್ಯಾಪ್ ತೋರಿಸಿರೋದು ಮೊದಲನೇದು ಹಿಮಾದ್ರಿ ಅಥವಾ ಇದನ್ನ ಮಹಾ ಹಿಮಾಲಯ ಅಂತ ಹೇಳಿ ಕರಿತೀವಿ. ಇದ್ರ ಅವರೇಜ್ ಹೈಟ್ ಬಂದು 6000 ಮೀಟರ್ ಹೈಟ್. ಇವುಗಳನ್ನ ಗ್ರೇಟ್ ಆರ್ ಇನ್ನರ್ ಹಿಮಾಲಯಾಸ್ ಅಂತ ಹೇಳಿ ಕರಿತೀವಿ. ಇವುಗಳು ಗ್ರಾನೈಟ್ ನಿಂದ ರಚನೆ ಆಗಿರುವಂತದ್ದು, ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಈ ಹಿಮಾದ್ರಿ ಹೇಗ್ ರಚನೆ ಆಗಿದೆ ಅಂದ್ರೆ ಮೇಡ್ ಆಫ್ ಗ್ರಾನೈಟ್. ಸೊ ಗ್ರಾನೈಟ್ ಇಂದ ರಚನೆ ಆಗಿದೆ. ಇನ್ನ ಹಿಮಾಚಲ್, ಸೊ ಹಿಮಾಚಲ್ ಇದು ಮಧ್ಯ ಹಿಮಾಲಯ, ಮಧ್ಯಕ್ ಬರುತ್ತೆ ನೋಡಿ, ಬಿಲೋ ದ ಹಿಮಾದ್ರಿ ರೇಂಜ್. ಸೊ ಹಿಮಾದ್ರಿಗಿಂತಲೂ ಕೂಡ ಕಡಿಮೆ ಬೆಟ್ಟಗಳ ಉತ್ತರ ಸರಣಿಯನ್ನ ಹೊಂದಿರುವಂತದ್ದು ಹಿಮಾಚಲ್ ನೋಡಿ. ಆಲ್ಸೋ ಕಾಲ್ಡ್ ಲೆಸ್ಸರ್ ಹಿಮಾಲಯಸ್ ಅಂತಲ್ಲಿ ಕೂಡ ಕರೀತಾರೆ. ಇಲ್ಲಿ ಅವರೇಜ್ ಹೈಟ್ ಬಂದ್ಬಿಟ್ಟು 3700 ಮೀಟರ್ ಇಂದ 4500 ಮೀಟರ್ಗಳಷ್ಟು ಹೈಟ್ ಅನ್ನ ನಾವಿಲ್ಲಿ ಕಾಣ್ಬೋದು. 3 ಇರುವಂತ ಡಿಫ್ರೆನ್ಸ್ ಇಷ್ಟೇನೆ. ಇನ್ನ ನೋಡಿ, ಸುಮಾರು ಇವು ಏನಪ್ಪಾ ಅಂತಂದ್ರೆ 20 ಮಿಲಿಯನ್ ವರ್ಷಗಳ ಹಿಂದೆನೆ ರಚನೆ ಆಗಿದೆ ಅಂತ ಹೇಳಿ ನಾವು ಗುರುತಿಸ್ತೀವಿ ಶಿವಾಲಿಕ್ ಒಂದು ಶ್ರೇಣಿಗಳನ್ನ. ಈ ಶಿವಾಲಿಕ್ ಶಿಲೆಗಳೇನಿದೆ ಉನ್ನತ ಶ್ರೇಣಿಗಳಿಂದ ಹರಿತಕ್ಕಂತಹ ನದಿಗಳಿಂದ ತರಲ್ಪಟ್ಟಂತ ಒಟ್ಟುಗೂಡಿದ ಮರಳು, ಜಲ್ಲಿಕಲ್ಲು, ಇವುಗಳ ಎಲ್ಲವುಗಳ ಒಂದು ನಿಕ್ಷೇಪಗಳಿಂದ ಆ ಒಂದು ಪಾದ ಬೆಟ್ಟಗಳು ರೆಡಿ ಆಗಿದೆ ಅಂತ ಹೇಳಿ ಹೇಳ್ಬೋದು. ಹಾಗೆ ಉತ್ತರದ ಕಡೆಗೆ ಚಲನೆಯಿಂದ ಉಂಟಾಗುವಂತಹ ಸಂಕೋಚನದಿಂದ ಈ ನಿಕ್ಷೇಪಗಳು ಏನಾಗ್ತಾ ಹೋಗುತ್ತೆ ಅಂತಂದ್ರೆ ಗಟ್ಟಿ ಆಗೋದಕ್ಕೆ ಶುರುವಾಗ್ತಾ ಹೋಗುತ್ತೆ.
ಇವು ಶಿವಾಲಿಕ್ ಬೆಟ್ಟಗಳ ರಚನೆ ಅಂತ ಹೇಳಿ ಕರಿಬಹುದು. ಶಿವಾಲಿಕ್ಗಳನ್ನ ನಾವು ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಫಾರ್ ಎಕ್ಸಾಂಪಲ್, ಈಗ ಜಮ್ಮು ಪ್ರದೇಶದಲ್ಲಿ ಜಮ್ಮು ಬೆಟ್ಟಗಳು ಅಂತ ಹೇಳಿ ಶಿವಾಲಿಕ್ ಬೆಟ್ಟಗಳನ್ನ ಕರೀತಾರೆ, ನೆನ್ಪಿಟ್ಕೊಳ್ಳಿ. ದಫ್ಲಾ, ಮಿರಿ, ಅಬೋರ್ ಮತ್ತು ಮಿಶ್ಮಿ ಹಿಲ್ಸ್ ಅಂತ ಹೇಳಿ ಅರುಣಾಚಲ ಪ್ರದೇಶದಲ್ಲಿ ಶಿವಾಲಿಕ್ ಬೆಟ್ಟಗಳನ್ನ ಕರೀತಾರೆ. ಧಾಂಗ್ ಶ್ರೇಣಿ, ದುಂಡ್ವಾ ಶ್ರೇಣಿ ಇವುಗಳನ್ನ ಉತ್ತರಾಖಂಡ್ ನಲ್ಲಿ ಈ ಹೆಸರುಗಳಿಂದ ಕರೀತಾರೆ. ಹಾಗೆ ಚುರಿಯಾ ಘಾಟ್ ಬೆಟ್ಟಗಳು, ಇದನ್ನ ನೇಪಾಳದಲ್ಲಿ ಈ ಹೆಸರುಗಳಿಂದ ಕರೆಯುವಂತದ್ದು. ಈ ತರನು ಕೂಡ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ. ಶಿವಾಲಿಕ್ ಬೆಟ್ಟಗಳನ್ನ ಜಮ್ಮು ಪ್ರದೇಶದಲ್ಲಿ ಏನಂತ ಕರೀತಾರೆ ಅಂದ್ರೆ ಜಮ್ಮು ಬೆಟ್ಟಗಳು ಅಂತ ಹೇಳಿ ಕರೀತಾರೆ. ಸೊ ಈ ಡ್ಯೂನ್ ಅಥವಾ ಡನ್ಸ್ ಅಂತ ಹೇಳಿ ಕರಿತೀವಿ, ಇವುಗಳು ಹೆಂಗ್ ರಚನೆ ಆದ್ವು? ಈ ಶಿವಾಲಿಕ್ ಬೆಟ್ಟಗಳಿಗೆ ಉದಾಹರಣೆ ಅಂತಂದಾಗ ಡೂನ್ ಅಂತ ಹೇಳಿ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಡೆಹರಾಡೂನ್ ನೋಡಿರಲ್ಲ, ಅದು ಕೂಡ ಶಿವಾಲಿಕ್ ಪಾದ ಬೆಟ್ಟಗಳ ಸರಣಿಯಿಂದ ರಚನೆ ಆಗಿರುವಂತದ್ದು. ಶಿವಾಲಿಕ್ ಬೆಟ್ಟಗಳೇನಿದೆ ಇವು ಮರಳು ಕಲ್ಲು, ಹೂಳಿನಿಂದ, ಜಲ್ಲಿಕಲ್ಲು, ಭಗ್ನಾವಶೇಷದಿಂದ ಇವುಗಳ ಸಂಗ್ರಹಣೆಯಿಂದ ರೂಪುಗೊಳ್ತಾ ಹೋಗುತ್ತೆ. ಓಕೆ, ಆರಂಭಿಕ ಹಂತಗಳಲ್ಲಿ ಏನಾಗುತ್ತೆ, ಹಿಮಾಲಯದ ಎತ್ತರದ ಪ್ರದೇಶಗಳಿಂದ ಹರಿವ ನದಿಗಳ ಹರಿವನ್ನ ತಡಿಲಿಕ್ಕೋಸ್ಕರ ತಾತ್ಕಾಲಿಕ ಸರೋವರಗಳನ್ನ ಇವು ರೂಪಿಸ್ತಾ ಹೋಗುತ್ತವೆ, ಈ ಡನ್ಸ್ಗಳು ಅಥವಾ ಡೂನ್ಸ್ಗಳು. ಕಾಲ ಕಳೆದಂತೆಲ್ಲ ಏನಾಯ್ತಪ್ಪ ಅಂದ್ರೆ ಈ ತಾತ್ಕಾಲಿಕ ಸರೋವರಗಳು ಹೆಚ್ಚೆಚ್ಚು ಸಂಘಟಿತ ಸಂಸ್ಥೆಗಳನ್ನ ಸಂಗ್ರಹ ಮಾಡ್ತಾ ಹೋಗ್ತವೆ. ಸರೋವರಗಳ ಕೆಳಭಾಗದಲ್ಲಿ ಈ ಒಂದು ಪ್ರದೇಶಗಳು ಅಥವಾ ಶಿವಾಲಿಕ್ ಬೆಟ್ಟಗಳು ಏನಾಯ್ತು ಅಂದ್ರೆ ಚೆನ್ನಾಗಿ ನೆಲೆಗೊಳ್ತಾ ಹೋಗ್ತವೆ, ಒಂದು ಪ್ರದೇಶಗಳಾಗಿ ರೂಪಿತ ಆಗ್ತಾ ಹೋಯ್ತು. ಸೊ ನದಿಗಳು ತಮ್ಮ ನದಿಗಳ ಹರಿವನ್ನ ಕಡಿತಗೊಳಿಸುತ್ತೆ. ಆ ನದಿಗಳು ಹರಿಯುವಂತ ಜಾಗ ಬಿಟ್ಟು ಬೇರೆ ದಿಕ್ಕನ್ನ ಹರಿಯುತ್ತೆ. ಹಿಂಗೆ ತುಂಬಿದಂತಹ ಸರೋವರಗಳ ಮೂಲಕ ತಮ್ಮ ಹರಿವನ್ನ ಕಡಿತಗೊಳಿಸಿದಂತಹ ಸಂದರ್ಭದಲ್ಲಿ ಏನಾಯ್ತು, ಪಶ್ಚಿಮದಲ್ಲಿ ಡನ್ಸ್ ಅಥವಾ ಡೂನ್ಸ್ ಅಂತೇಳಿ ರಚನೆ ಆಯ್ತು. ನದಿಗಳು ಹರಿಯುವಂತಹ ದಿಕ್ಕನ್ನ ಬದಲಾಯಿಸ್ತವೆ, ಬೇರೆ ಕಡೆ ಹರಿಯುತ್ತೆ. ಆಗ ಆ ಪ್ರದೇಶ ಏನಾಯ್ತು, ಡನ್ಸ್ ಅಥವಾ ಡೂನ್ಸ್ ಅಂತೇಳಿ ಕರೀತಾರೆ. ಸೊ ಇವು ಬಯಲು ಪ್ರದೇಶಗಳು. ಹಾಗೆ ಪೂರ್ವದಲ್ಲಿ ಇದನ್ನ ಡ್ವಾರ್ಸ್ ಅಂತ ಹೇಳಿ ಕರೀತಾರೆ. ನೋಡಿ, ಇವನ್ನ ಸರೋವರಗಳು ಬರಿದಾಗಿ ಪಶ್ಚಿಮದಲ್ಲಿ ಡನ್ಸ್ ಅಥವಾ ಡೂನ್ಸ್ ಅಂತೇಳಿ ಪ್ರದೇಶಗಳು ಅಥವಾ ಆ ಒಂದು ಸ್ಥಳ ರಚನೆ ಆಯ್ತು. ಇದನ್ನೇ ಪೂರ್ವದಲ್ಲಿ ನಾವು ಡ್ವಾರ್ಸ್ ಅಂತೇಳಿ ಕರಿತೀವಿ. ಇದಕ್ ಬೆಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು ಉತ್ತರಾಖಂಡದಲ್ಲಿ ಕಂಡು ಬರುವಂತಹ ಡೆಹರಾಡೂನ್ ಅಂತ ಹೇಳ್ತೀವಿ. ನೋಡಿ, ಡೂನ್ಸ್ ಎಲ್ಲ ಹೇಗಿರುತ್ತೆ ಅಂದ್ರೆ ಈ ತರ ಇರುತ್ತೆ. ಡೂನ್ಸ್ ಇವೆಲ್ಲ ಮರಳು ಮಿಶ್ರಿತ ಇರುತ್ತೆ, ಜಲ್ಲಿಕಲ್ಲು, ಮರಳು ಮಿಶ್ರಿತವಾದಂತಹ ಮಣ್ಣಿರುತ್ತೆ. ಹಾಗೆ ನದಿಗಳು ಹೊತ್ತು ತಂದಂತಹ ಮೆಕ್ಕಲು ಮಣ್ಣಿನಿಂದಲೂ ಕೂಡ ಇವು ರಚನೆ ಆಗಿರುವಂತದ್ದು. ಸುಮಾರು 75 ಕಿಲೋಮೀಟರ್ ಉದ್ದ, ಹಾಗೆ 15ರಿಂದ 20 ಕಿಲೋಮೀಟರ್ ಅಗಲ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಡೆಹರಾಡೂನ್. ಸೊ ನೋಡಿ, ಇವು ಎಲ್ಲೆಲ್ಲಿ ಕಂಡು ಬರುತ್ತೆ, ಯಾವ್ಯಾವ ಡನ್ಸ್ ಗಳಿದೆ ಅಥವಾ ಡೂನ್ಸ್ ಗಳಿದೆ ಅನ್ನೋದನ್ನ ನೋಡೋಣ. ಕೋಟಾ, ಪಾಟ್ಲಿಕೊತ್ರಿ, ಚುಂಬಿ, ಕ್ಯಾರ್ಡಾ, ಚೌಕಂಬಾ, ಉಧಂಪುರ್ ಮತ್ತು ಕೋಟ್ಲಿ. ಸೊ ಇವೆಲ್ಲವೂ ಕೂಡ ಬೇರೆ ಬೇರೆ ಇರ್ತಕ್ಕಂತಹ ಡೂನ್ಸ್ ಅಂತೇಳಿ ನಾವು ಗುರುತಿಸ್ತೇವೆ. ಈಗ ನಾವು ಲೆಸ್ಸರ್ ಹಿಮಾಲಯಸ್. ಸೊ ಲೆಸ್ಸರ್ ಹಿಮಾಲಯಸ್ ಅಂದ್ರೆ ಮಧ್ಯ ಹಿಮಾಲಯ ಅಂತ ಕರಿತೀವಿ. ಮಧ್ಯ ಹಿಮಾಲಯದ ಬಗ್ಗೆ ನೋಡ್ತಾ ಹೋಗೋಣ. ಇದೇನ್ ತೋರಿಸಿದೀವಿ ಬ್ಲೂ ಕಲರ್ ಅಲ್ಲಿ, ಇದನ್ನ ನಾವು ಮಧ್ಯ ಹಿಮಾಲಯ ಅಂತೇಳಿ ಗುರುತಿಸ್ತಾ ಇದೀವಿ. ಶಿವಾಲಿಕ್ ಮತ್ತು ದಕ್ಷಿಣದಲ್ಲಿ ಶಿವಾಲಿಕ್ ಹಾಗೆ ಉತ್ತರದಲ್ಲಿ ಮಹಾ ಹಿಮಾಲಯದ ನಡುವೆ ಇರ್ತಕ್ಕಂತಹ ಶ್ರೇಣಿಗಳೇ ಲೆಸ್ಸರ್ ಹಿಮಾಲಯಸ್ ಅಥವಾ ಮಧ್ಯ ಹಿಮಾಲಯ ಅಂತ ಹೇಳಿ ಗುರುತಿಸ್ತೀವಿ. ಇದನ್ನ ಹಿಮಾಚಲ ಅಂತ ಹೇಳ್ತೀವಿ ಅಥವಾ ಕೆಳ ಹಿಮಾಲಯ ಅಂತಲೂ ಕೂಡ ಕರೀತಾರೆ, ನೆನ್ಪಿಟ್ಕೊಳ್ಳಿ. ಕೆಳಗಿನ ಹಿಮಾಲಯ ಶ್ರೇಣಿಗಳು 60ರಿಂದ 80 ಕಿಲೋಮೀಟರ್ಗಳಷ್ಟು ಅಗಲ ಇರುತ್ತೆ. ಅಗಲ ವಿಡ್ತ್ ಬಂದು ಇನ್ನ ಸುಮಾರು 2400 ಕಿಲೋಮೀಟರ್ಗಳಷ್ಟು ಉದ್ದ ಇರೋದು, 2400 ಕಿಲೋಮೀಟರ್ಗಳಷ್ಟು ಅಗಲ ಬಂದು 60ರಿಂದ 80 ಕಿಲೋಮೀಟರ್ಗಳಷ್ಟು. ಸಮುದ್ರ ಮಟ್ಟದಿಂದ ಸುಮಾರು 3500ದಿಂದ 4500 ಮೀಟರ್ಗಳವರೆಗೂ ಕೂಡ ಎತ್ತರದಲ್ಲಿ ಕಂಡು ಬರುತ್ತೆ. ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ಅನೇಕ ಶಿಖರಗಳು ಕೂಡ ಇದೆ. ಸಮುದ್ರ ಮಟ್ಟದಿಂದ ಸುಮಾರು 5050 ಮೀಟರ್ಗಿಂತ ಹೆಚ್ಚು ಎತ್ತರದಲ್ಲಿ ನಾವು ಕಾಣ್ಬೋದು. ಹಾಗೆ ಈ ಒಂದು ಪರ್ವತ ಸರಣಿಗಳೇನಿದೆ ವರ್ಷವಿಡೀ ಕೂಡ ಹಿಮದಿಂದ ಆವೃತ ಆಗಿರುತ್ತೆ. ಯಾಕೆಂದ್ರೆ ಅಲ್ಲಿ ನಿಮ್ಗೆ ಗೊತ್ತಿದೆ ಯಾಕೆ ಹಿಮ ಅಷ್ಟ್ರ ಮಟ್ಟಿಗೆ ಹಬ್ಕೊಂಡಿದೆ ಅನ್ನೋದು. ಹಾಗೆ ಈ ಕೆಳಗಿನ ಹಿಮಾಲಯ ಏನಿದೆ ಕಡಿದಾದಂತಹ ದಕ್ಷಿಣದ ಇಳಿಜಾರುಗಳನ್ನ ಕೂಡ ಹೊಂದಿದೆ. ಓಕೆ, ಮಣ್ಣಿನ ರಚನೆಗಳು ಇಲ್ಲ ಇಲ್ಲಿ. ಹೆಚ್ಚು ಸೌಮ್ಯವಾದ
ಅರಣ್ಯದಿಂದ ಆವೃತವಾದಂತಹ ಉತ್ತರದ ಇಳಿಜಾರನ್ನ ನಾವಿಲ್ಲಿ ಕಾಣ್ಬೋದು. ಉತ್ತರ ಅಂದ್ರೆ ಮೇಲಕ್ಕೆ ಹೋಗುತ್ತೆ, ದಕ್ಷಿಣ ಅಂದ್ರೆ ಕೆಳಗಡೆ ಬರುತ್ತೆ. ಕಡಿದಾದ ಇಳಿಜಾರುಗಳನ್ನ ಕೂಡ ಇವು ಹೊಂದಿದೆ. ಸೊ ಎಲ್ಲಿ ಇವುಗಳನ್ನ ಕಾಣಬಹುದು ನಾವು? ಉತ್ತರಾಖಂಡದಲ್ಲಿ ಮಧ್ಯ ಹಿಮಾಲಯವು ಮಸ್ಸೂರಿ ಮತ್ತು ನಾಥ್ ಟಿಬ್ಬಾ ಶ್ರೇಣಿಗಳಿಂದ ಗುರುತಿಸಲ್ಪಡುತ್ತೆ. ನೋಡಿ, ಇಲ್ಲಿ ನಾನು ಗುರುತಿಸಿದೀನಿ ನಿಮಗೆ ಕಾರಾಕೋರಂ ಶ್ರೇಣಿ, ವೆಸ್ಟರ್ನ್ ಹಿಮಾಲಯ, ಸೆಂಟ್ರಲ್ ಹಿಮಾಲಯ ಹಾಗೆ ಈಸ್ಟರ್ನ್ ಹಿಮಾಲಯ ಅಂತೇಳಿ ನಾವು ಈ ಒಂದು ಮಧ್ಯ ಹಿಮಾಲಯವನ್ನ ಗುರುತಿಸ್ತೀವಿ. ಫಸ್ಟ್ ಬರೋದು ಕಾರಾಕೋರಂ ಶ್ರೇಣಿ, ಇದು ಕೂಡ ಮಧ್ಯ ಹಿಮಾಲಯದಲ್ಲಿ ಬರುವಂತದ್ದು. ನೆಕ್ಸ್ಟ್ ಬರುವಂತದ್ದು ವೆಸ್ಟರ್ನ್ ಹಿಮಾಲಯ, ಸೆಂಟ್ರಲ್ ಹಿಮಾಲಯ, ಮತ್ತೊಂದು ಈಸ್ಟರ್ನ್ ಹಿಮಾಲಯ ಅಂತೇಳಿ 4 ರೀತಿಯಲ್ಲಿ ನೋಡುತ್ತೇವೆ. ಗೊತ್ತಾಯ್ತಾ? ದಕ್ಷಿಣ ನೇಪಾಳದಲ್ಲಿರುವಂತಹ ಮಹಾಭಾರತ್ ಲೇಕ್ ಮಸೂರಿ ಶ್ರೇಣಿ ಒಂದು ಮುಂದುವರಿಕೆಯನ್ನ ಕೂಡ ನಾವಿಲ್ಲಿ ಕಾಣಬಹುದು. ಕೋಸಿ ನದಿಯ ಪೂರ್ವಕ್ಕೆ ಸಪ್ತ್ ಕೋಸಿ, ಸಿಕ್ಕಿಂ, ಭೂತಾನ್, ಮಿರಿ, ಅಬೋರ್ ಮತ್ತು ಮಿಶ್ಮಿ ಬೆಟ್ಟಗಳು ಕೂಡ ಈ ಕೆಳ ಹಿಮಾಲಯದಲ್ಲಿ ಕಂಡುಬರುತ್ತೆ. ಹಾಗೆ ಈ ಮಧ್ಯ ಹಿಮಾಲಯ ಪರ್ವತ ಸರಣಿಗಳೇನಿದೆ ಬಹಳ ಉತ್ತಮವಾದಂತಹ ಒಂದು ಸ್ನೇಹ ಪರವನ್ನ ಹೊಂದಿರುವಂತಹ ಬೆಟ್ಟಗಳು ಅಂತ ಹೇಳಿ ನಾವ್ ಇದನ್ನ ಗುರುತಿಸ್ತಾ ಇದ್ದೀವಿ. ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಕಂಡು ಬರುವಂತಹ ಪ್ರಮುಖ ಶ್ರೇಣಿಗಳು ಯಾವ್ಯಾವ ಇದಾವೆ, ಯಾವ್ಯಾವ ಒಂದು ರಾಜ್ಯದಲ್ಲಿ ಕಂಡು ಬರುತ್ತೆ, ದೇಶದಲ್ಲಿ ಕಂಡು ಬರುತ್ತೆ ಅಂತ ನೋಡೋಣ. ಪೀರ್ ಪಂಜಾಲ್ ಸರಣಿ ತುಂಬಾ ಇಂಪಾರ್ಟೆಂಟ್. ಪೀರ್ ಪಂಜಾಲ್ ಶ್ರೇಣಿ ಏನಿದೆ ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡು ಬರುತ್ತೆ. ಧೋಲಾಧಾರ್ ಶ್ರೇಣಿ ಬಂದು ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರುತ್ತೆ. ಇನ್ನ ಮಸೂರಿ ಶ್ರೇಣಿ ಬಂದು ನಾಥ್ ಟಿಬ್ಬಾ ಶ್ರೇಣಿಗಳು ಉತ್ತರಾಖಂಡದಲ್ಲಿ ಬರುತ್ತೆ. ಹಾಗೆ ಮಹಾಭಾರತ್ ಲೇಕ್ ಬಂದು ನೇಪಾಳದಲ್ಲಿ ನಾವು ಕಾಣ್ಬೋದು. ಇಷ್ಟು ಏನಪ್ಪಾ ಅಂತಂದ್ರೆ ಸಣ್ಣ ಹಿಮಾಲಯದಲ್ಲಿ ಕಂಡುಬರುವಂತಹ ಪ್ರಮುಖ ಪರ್ವತ ಸರಣಿಗಳು. ಅದಲ್ಲದಂಗೆ ಶಿಮ್ಲಾ, ಮಸೂರಿ, ರಾಣಿಖೇತ್, ನೈನಿತಾಲ್, ಅಲ್ಮೋರಾ, ಡಾರ್ಜಿಲಿಂಗ್ ಇವೆಲ್ಲವೂ ಕೂಡ ಇಲ್ಲಿ ಕಾಣ್ತಕ್ಕಂತಹ ಹಿಮಾಲಯದ ಬೆಟ್ಟದಲ್ಲಿರ್ತಕ್ಕಂಥ ಒಂದು ರೆಸಾರ್ಟ್ ಗಳನ್ನ ಕೂಡ ನಾವಿಲ್ಲಿ ನೋಡ್ಬೋದು. ಅಷ್ಟು ತುಂಬಾ ಇಂಪಾರ್ಟೆಂಟ್ ಇದು. ನೋಡಿ, ಇಲ್ಲಿ ಮ್ಯಾಪ್ ಅಲ್ಲೂ ಕೂಡ ಕೊಟ್ಟಿದ್ದೀನಿ ನೋಡಿ. ಮಸೂರಿ ಇದೆ, ರಾಣಿಖೇತ್ ಇದೆ, ಜಿಮ್ ಕಾರ್ಬೆಟ್, ನೈನಿತಾಲು, ಆಲ್ಮೋರಾ, ಕೌಸಾನಿ, ರಿಷಿಕೇಶ್. ಸೊ ಇವೆಲ್ಲವೂ ಕೂಡ ಅಲ್ಲಿ ಕಂಡು ಬರ್ತಕ್ಕಂಥ ಹಿಮಾಲಯದ ಬೆಟ್ಟಗಳ ಸಾಲು, ಮಧ್ಯ ಹಿಮಾಲಯದ ಬೆಟ್ಟಗಳ ಸಾಲು. ಇನ್ನ ಪೀರ್ ಪಂಜಾಲ್ ಶ್ರೇಣಿ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ತುಂಬಾ ಇಂಪಾರ್ಟೆಂಟ್ ರೇಂಜ್ ಇದು. ಇದೇನು ನಿಮಗೆ ಕೇಸರಿ ಕಲರ್ ಅಲ್ಲಿ ಗುರ್ತಿಸಿದೀವಿ ನೋಡಿ, ಇದನ್ನ ನಾವು ಪೀರ್ ಪಂಜಾಲ್ ರೇಂಜ್ ಅಂತ ಹೇಳಿ ಕರಿತೀವಿ. ಈ ಕಡೆ ಕಾಶ್ಮೀರದಲ್ಲಿರುವಂತಹ ಈ ಪೀರ್ ಪಂಜಾಲ್ ಶ್ರೇಣಿ ಏನಿದೆ ಅತ್ಯಂತ ಉದ್ದವಾದಂತಹ ಮತ್ತೆ ಅತಿ ಪ್ರಮುಖವಾದಂತಹ ಒಂದು ಪರ್ವತ ಶ್ರೇಣಿ ಅಂತ ಕರಿತೀವಿ. ಈ ಶ್ರೇಣಿ ಏನಿದೆ ಝೀಲಂ ನದಿ ಇಲ್ಲಿ ಹರಿಯುತ್ತೆ. ಈ ಝೀಲಂ ನದಿಯಿಂದ ಬಿಯಾಸ್ ನದಿವರೆಗೂ ಕೂಡ ಸುಮಾರು 300 ಕಿಲೋಮೀಟರ್ಗಳ ವರೆಗೂ ಕೂಡ ಇದು ವ್ಯಾಪಿಸಿರೋದನ್ನ ನಾವು ನೋಡ್ತಾ ಇದ್ದೀವಿ. ಇದು 5000 ಮೀಟರ್ಗಳಷ್ಟು ಎತ್ತರಕ್ಕೆ ಇರ್ತಕ್ಕಂಥದ್ದು. ಪೀರ್ ಪಂಜಾಲ್ ಶ್ರೇಣಿ ಏನಿದೆ 5000 ಮೀಟರ್ಗಳಷ್ಟು ಎತ್ತರ ಇದೆ. ಹೆಚ್ಚಾಗಿ ಜ್ವಾಲಾಮುಖಿ ಬಂಡೆಗಳನ್ನ ಕೂಡ ನಾವಿಲ್ಲಿ ಕಾಣ್ಬೋದು. ಇದು ಪೀರ್ ಪಂಜಾಲ್ ಶ್ರೇಣಿಯ ಪ್ರಮುಖ ವಿಶೇಷ. ಅದಲ್ದಂಗೆನೆ ಈ ಪೀರ್ ಪಂಜಾಲ್ ರೇಂಜ್ ಅಲ್ಲಿ ಕಂಡ್ಬರ್ತಕ್ಕಂತಹ ಹಲವಾರು ಶ್ರೇಣಿಗಳನ್ನ ನೋಡೋಣ. ಇಲ್ಲಿ ಪೀರ್ ಪಂಜಾಲ್ ಪಾಸ್ 3480 ಮೀಟರ್ ಇದೆ. ಬಿಡಿಲ್ 4270 ಮೀಟರ್ ಅಲ್ಲಿ ಕಂಡು ಬರುತ್ತೆ. ಗೋಲ್ಭಾಕರ್ ಇದು ಪಾಸ್ ಕೂಡ, ಇದನ್ನು ಕೂಡ ಪಾಸ್ 3812 ಮೀಟರ್ಗಳಷ್ಟು ಎತ್ತರದಲ್ಲಿದೆ. ಬನಿಹಾಲ್ ಪಾಸ್ ಬಂದು 2835 ಮೀಟರ್. ಸೊ ಇವೆಲ್ಲ ಏನಪ್ಪಾ ಅಂದ್ರೆ ಈ ಪೀರ್ ಪಂಜಾಲ್ ಶ್ರೇಣಿಯಲ್ಲಿ ಬರ್ತಕ್ಕಂತಹ ಪ್ರಮುಖ ಪರ್ವತ ಪಾಸ್ಗಳು. ಓಕೆ, ಅರ್ಥ ಆಯ್ತಾ? ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂತಂದ್ರೆ ಇಲ್ಲಿ ಮ್ಯಾಪ್ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಈ ಪೀರ್ ಪಂಜಾಲ್ ಸರಣಿಗಳು ಇಲ್ಲಿಂದ ಇಲ್ಲಿವರೆಗೂ ಕೂಡ ಹಬ್ಬಿರೋದನ್ನ ನೋಡ್ತಾ ಇದೀವಲ್ವಾ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಬಿಡಿಲ್ ಇದೆ, ಬಿಡಿಲ್ ಪಾಸ್ ಇದೆ, ಆಮೇಲೆ ಗೋಲ್ಬಾಕರ್ ಪಾಸ್ ಇದೆ, ಬನಿಹಾಲ್ ಪಾಸ್ ಅನ್ನ ಕೂಡ ನಾವಿಲ್ಲಿ ಕಾಣ್ಬೋದು. ನೆಕ್ಸ್ಟ್ ಬರೋದಾದ್ರೆ ಬನಿಹಾಲ್ ಪಾಸ್ ಏನಿದೆ ಜಮ್ಮು ಶ್ರೀನಗರದ ಹೆದ್ದಾರಿ ಮತ್ತು ಜಮ್ಮು ಬಾರಾಮುಲ್ ರೈಲ್ವೆಯನ್ನ ಕೂಡ ಇದು ಬಳಸುತ್ತೆ. ಹೆಂಗೆ ಅಂತಂದ್ರೆ ಇದ್ರ ಮೇಲೆ ಹಾದು ಹೋಗಿರುವಂತದ್ದು, ರಸ್ತೆ ನಿರ್ಮಾಣ ಆಗಿದೆ, ಮತ್ತೆ ರೈಲ್ವೆ ಅಳಿನೂ ಕೂಡ ಇದ್ರ ಮೇಲೆ ಮಾಡಿರೋದನ್ನ ನೋಡ್ತಾ ಇದೀವಿ. ಇನ್ನ ಕಿಶನ್ ಗಂಗಾ ಇದೇನಿದೆ ಅಂದ್ರೆ ಝೀಲಂ ಮತ್ತು ಚಿನಾಬ್ ನದಿಗಳು ಈ ಶ್ರೇಣಿಯನ್ನ ದಾಟಿ ಹರಿಯುತ್ತೆ ನೀರು. ನೆನ್ಪಿಟ್ಕೊಳ್ಳಿ, ಯಾವ್ಯಾವ ನದಿ ಹರಿಯುತ್ತೆ? ಈ ಝೀಲಂ ಇಲ್ಲಿದೆ ನೋಡಿ, ಝೀಲಂ ಮತ್ತು ಚಿನಾಬ್ ನದಿಗಳು ಇವೆರಡೂ ನದಿಗಳ ಮೂಲಕ ಇವೆರಡು ನದಿಗಳ ನಡುವೆ ಇರ್ತಕ್ಕಂಥದ್ದು ಕಿಶನ್ ಗಂಗಾ ಅಂತಕ್ಕಂಥ ಒಂದು ಶ್ರೇಣಿ.
ಆಗ್ನೇಯಕ್ಕೆ ಹೋದ್ರೆ ಪೀರ್ ಪಂಜಾಲ್ ಧೋಲ್ಧಾರ್ ಶ್ರೇಣಿಯಾಗಿ ಮುಂದುವರಿತಾ ಹೋಗುತ್ತೆ. ಆಗ್ನೇಯಕ್ಕೆ ಹೋದ್ರೆ ಈ ಕಿಶನ್ ಗಂಗಾ ಧೋಲ್ಧಾರ್ ಶ್ರೇಣಿಯಾಗಿ ಇದು ಮುಂದುವರಿತಾ ಹೋಗುತ್ತೆ. ಇನ್ನ ಡಾಲ್ ಹೌಸಿ, ಧರ್ಮಶಾಲಾ ಮತ್ತು ಶಿಮ್ಲಾ ಮೂಲಕನೂ ಕೂಡ ಈ ಪೀರ್ ಪಂಜಾಲ್ ಸರಣಿ ಆ ಹಬ್ಬಿರೋದನ್ನ ನಾವು ನೋಡ್ತಾ ಇದೀವಿ. ಎಲ್ಲ ಪರ್ವತ ಸರಣಿಗಳು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬರೋದಾದ್ರೆ ಪ್ರಮುಖ ಕಣಿವೆಗಳನ್ನ ನಾವು ನೋಡೋದಾದ್ರೆ ಹಿಮಾಲಯದಲ್ಲಿ ಕಂಡ್ಬರ್ತಕ್ಕಂಥ ಪ್ರಮುಖ ಪರ್ವತ ಶ್ರೇಣಿ ಪೀರ್ ಪಂಜಾಲ್ ಮತ್ತು ಜಸ್ಕರ್ ಶ್ರೇಣಿಯ ನಡುವೆ ಕಾಶ್ಮೀರ ಕಣಿವೆನೂ ಕೂಡ ಕಂಡ್ಬರುತ್ತೆ. ಇದ್ರ ಎತ್ತರ ಬಂದ್ಬಿಟ್ಟು 1585 ಮೀಟರ್ಗಳಷ್ಟು ಎತ್ತರವನ್ನ ನಾವಿಲ್ಲಿ ಕಾಣ್ಬೋದು. ಅರ್ಥ ಆಯ್ತಾ? ಅರ್ಥ ಆಗ್ತಾ ಇಲ್ವಾ? ಎಸ್, ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಈ ಕಣಿವೆಯ ಸಿಂಕ್ಲನ್ ಜಲಾನಯನ ಪ್ರದೇಶವು ಏನಾಗಿದೆ, ಮೆಕ್ಕಲು ಮತ್ತೆ ಸರೋವರ, ನದಿ, ಹಿಮನದಿ ನಿಕ್ಷೇಪಗಳಿಂದ ಕೂಡಿರೋದ್ರಿಂದ ಅತ್ಯಂತ ಫಲವತ್ತಾದಂತಹ ಭೂಮಿ ಅಂತ ಹೇಳಿ ನಾವು ಅದನ್ನ ಗುರುತಿಸ್ತೇವೆ. ಹಾಗೆ ಜಹಲಂ ನದಿ ಈ ನಿಕ್ಷೇಪಗಳ ಮೂಲಕ ಸುತ್ತುವರೆದ್ಬಿಟ್ಟು ಪೀರ್ ಪಂಜಾಲ್ ನಲ್ಲಿ ಏನಾಗಿದೆ ಅಂದ್ರೆ ಆಳವಾದಂತಹ ಕಂದರವನ್ನ ಕೂಡ ಕತ್ತರಿಸ್ಬಿಟ್ಟು ಅದ್ರ ಮೂಲಕ ನೀರು ಕೂಡ ಹರಿಯುತ್ತೆ. ಈಗೇನಿಲ್ಲಪ್ಪ, ಆ ಕಡೆ ಈ ಕಡೆ ಪರ್ವತ ಸರಣಿಗಳು ಸೀಳ್ದಾಗ ಅದನ್ನ ಸೀಳು ಅಂತ ಹೇಳಿ ಹೇಳ್ತೀವಿ, ಅಥವಾ ಆಳವಾದಂತಹ ಕಂದರ ಅಂತ ಹೇಳ್ತೀವಿ. ಅದ್ರ ಮೂಲಕ ಏನಾಗುತ್ತೆ, ನದಿ ಹರಿಯುತ್ತೆ. ಯಾವುದು? ಜಹಲಂ ನದಿ. ಓಕೆ. ಇನ್ನು ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರಾ ಕಣಿವೆ ಇದೆ, ಸ್ಟ್ರೈಕ್ ಕಣಿವೆ ಇದು. ಧೋಲ್ಧಾರ್ ಶ್ರೇಣಿಯ ಬುಡದಿಂದ ಬಿಯಾಸ್ನ ದಕ್ಷಿಣಕ್ಕೂವರೆಗೂ ಕೂಡ ಈ ಕಾಂಗ್ರಾ ಕಣಿವೆ ಹಬ್ಬಿರೋದನ್ನ ನಾವು ನೋಡ್ತಾ ಇದ್ದೀವಿ. ಯಾವುದು? ಕಾಂಗ್ರಾ ಕಣಿವೆ. ಸೊ ಇದೇನ್ ನಿಮಗೆ ಇಲ್ಲಿದೆ ನೋಡಿ, ಕಾಂಗ್ರಾ ಕಣಿವೆ ಕಾಣಿಸ್ತಾ ಇದೆನಾ? ಇದು ಕಾಂಗ್ರಾ ಕಣಿವೆ. ಈ ಕಾಂಗ್ರಾ ಕಣಿವೆ ಏನಿದೆ ಅಂದ್ರೆ ಧೋಲ್ಧಾರ್ ಶ್ರೇಣಿಯ ಬುಡದಿಂದ ಬಿಯಾಸ್ ನ ಒಂದು ದಕ್ಷಿಣದವರೆಗೂ ಕೂಡ ಹಬ್ಬಿರೋದನ್ನ ನೋಡ್ತಾ ಇದೀವಿ. ಇಲ್ಲಿಂದ ನೋಡಿ, ಕಾಂಗ್ರಾ ಕಣಿವೆ ಇಲ್ಲಿಂದ ಶುರುವಾಗಿ ಈ ಬಿಯಾಸ್ ವರ್ಗೂ ಕೂಡ, ಬಿಯಾಸ್ ರಿವರ್ ಇಲ್ಲಿ ಕಾಣಿಸ್ತಾ ಇದೆನಾ, ಈ ಬಿಯಾಸ್ ರಿವರ್ ವರ್ಗೂ ಕೂಡ ಹಬ್ಬಿರೋದನ್ನ ನಾವು ನೋಡ್ತಾ ಇದೀವಿ. ಇದು ಪರ್ವತ ಸರಣಿಗಳು. ಮತ್ತೊಂದ್ ಕಡೆ ರಾವಿ ನದಿಯ ಮೇಲ್ಭಾಗದಲ್ಲಿ ಕುಲು ಕಣಿವೆನೂ ಕೂಡ ನಾವು ಕಾಣ್ಬೋದು. ರಾವಿ, ಬಿಯಾಸ್, ರಾವಿ ಇವೆಲ್ಲ ನೋಡ್ತೀವಲ್ವಾ. ಈ ರಾವಿ ನದಿ ಇದೆ ನೋಡಿ, ಇಲ್ಲೇನಪ್ಪಾ ಅಂದ್ರೆ ಕುಲು ಕಣಿವೆಯನ್ನ ಕೂಡ ನಾವು ನೋಡ್ಬೋದು ರಾವಿ ನದಿ ದಂಡೆ ಮೇಲೆ. ಸರಿನಾ? ಇದು ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಕುಲು ಕಣಿವೆ ಎಲ್ಲಿ ಕಂಡು ಬರುತ್ತೆ? ಇಲ್ಲಿ ಕಂಡು ಬರುತ್ತೆ. ಇದು ರಾವಿ ನದಿಯ ಒಂದು ಇದ್ರ ಮೇಲೆ ರಚಿತವಾಗಿರುವಂತಹ ಒಂದು ಪರ್ವತ ಸರಣಿ ಅಂತ ಹೇಳಿ ಗುರುತಿಸ್ತೀವಿ. ನೆಕ್ಸ್ಟ್ ಬರೋದಾದ್ರೆ ಮಹಾ ಹಿಮಾಲಯದ ಬಗ್ಗೆ ನೋಡೋಣ. ಗ್ರೇಟ್ ಹಿಮಾಲಯಾಸ್. ಸೊ ಗ್ರೇಟ್ ಹಿಮಾಲಯಸ್ ಬಗ್ಗೆ ನೋಡೋಣ. ಇದನ್ನ ಒಳ ಹಿಮಾಲಯ, ಹಿಮಾದ್ರಿ ಅಂತ ಕರೀತಾರೆ. ಮಧ್ಯ ಹಿಮಾಲಯ ಅಂತ ಅನ್ನಲ್ಲ, ಹಿಮಾದ್ರಿ ಅಂತ ಹೇಳಿ ಕರೀತಾರೆ. ಸಮುದ್ರ ಮಟ್ಟಕ್ಕಿಂತ ಸುಮಾರು ಸರಾಸರಿ ಎಷ್ಟು ಮೀಟರ್ ಎತ್ತರಗಳಿರುತ್ತೆ ಅಂದ್ರೆ 6100 ಮೀಟರ್ಗಳಷ್ಟು ಎತ್ತರ ಇರುತ್ತೆ. ಸುಮಾರು 25 ಕಿಲೋಮೀಟರ್ ಅಗಲವನ್ನ ನಾವಿಲ್ಲಿ ಕಾಣಬಹುದು. ಇದು ಮುಖ್ಯವಾಗಿ ರೂಪಾಂತರಗೊಂಡಂತಹ ಸಂಚಯನಗಳಿಂದ, ಫಾರ್ ಎಕ್ಸಾಂಪಲ್ ಈಗ ಸುಣ್ಣದ ಕಲ್ಲು, ಇವು ರೂಪಾಂತರಗೊಂಡಂತಹ ಶಿಲೆಗಳು ಅಲ್ವಾ. ಸೊ ಇವುಗಳಿಂದ ಆವರಿಸಲ್ಪಟ್ಟಿರ್ತಕ್ಕಂಥ ಗ್ಲೈಸ್ ಗಳ ಮೂಲಕ ರೆಡಿ ಆಗಿರುವಂತಹ ಒಂದು ಶಿಲಾ ವ್ಯವಸ್ಥೆ ಅಂತ ಹೇಳ್ಬೋದು ಈ ಗ್ರೇಟ್ ಹಿಮಾಲಯ ವ್ಯವಸ್ಥೆಯನ್ನ. ಓಕೆ, ಇಲ್ಲಿದೆ ನೋಡಿ ಮೇಲ್ಭಾಗದಲ್ಲಿ ಫಸ್ಟ್ ಈ ಗ್ರೇಟ್ ಹಿಮಾಲಯಗಳೇ ಕಂಡು ಬರುವಂತದ್ದು. ಇವು ಮಡಿಕೆ ಪರ್ವತಗಳು ಅಂತ ನಾವು ಹೇಳ್ತೀವಿ. ಇವು ಕೂಡ ದಕ್ಷಿಣಕ್ಕೆ ಬಂದ್ರೆ ಇಳಿಜಾರು ಜಾಸ್ತಿ ಇದೆ, ಉತ್ತರಕ್ಕೆ ಬಹಳಷ್ಟು ಸೌಮ್ಯವಾದಂತಹ ಇಳಿಜಾರನ್ನ ನಾವು ಕಾಣ್ಬೋದು. ಹಾಗೆ ಈ ಪರ್ವತದ ಕಮಾನು ಈ ತರ ಎರಡರಂತೆ ದಕ್ಷಿಣಕ್ಕೆ ಕುಗ್ತಾ ಹೋಗುತ್ತೆ. ರಚನೆಯ ತಿರುವುಗಳಲ್ಲಿ ತಟ್ಟನೆ ಕೊನೆಗೊಳ್ಳುತ್ತೆ, ಅಂದ್ರೆ ಸರಣಿ ಇಲ್ಲ. ವಾಯುವ್ಯದಲ್ಲಿರುವಂತಹ ನಂಗಾ ಪರ್ವತ್ ನಲ್ಲಿ ಇನ್ನೊಂದು ಈಶಾನ್ಯದ ನಾಮ್ಚಾ ಬರ್ವಾದಲ್ಲಿ ನಾವ್ ಇದನ್ನ ಕಾಣ್ಬೋದು. ಎರಡು. ಓಕೆ, ಈ ಪರ್ವತ ಶ್ರೇಣಿ ಏನಿದೆ ವಿಶ್ವದ ಅತ್ಯಂತ ಎತ್ತರವಾದಂತಹ ಶಿಖರಗಳನ್ನ ಕೂಡ ಹೊಂದಿದೆ. ಆಮೇಲೆ ಈ ಪರ್ವತಗಳೇನಿದೆ ಸಂಪೂರ್ಣವಾಗಿ ಹಿಮದಿಂದ ಆವೃತವಾದಂತಹ ಪರ್ವತಗಳು ಅಂತ ಹೇಳಿ ಗುರುತಿಸ್ತೀವಿ. ಇಲ್ಲೇ ನಿಮಗೆ ಡಾರ್ಕ್ ಗ್ರೀನ್ ಕಲರ್ ಅಲ್ಲಿ ನಾವು ಗುರುತಿಸಿದೀವಿ. ಇವೆಲ್ಲವೂ ಕೂಡ ಹಿಮಾಲಯ ಪರ್ವತ ಸರಣಿಗಳು. ನೇಪಾಳನ್ನ ಒಳಗೊಂಡಂತೆ, ಭೂತಾನ್ ಒಳಗೊಂಡಂತೆ ಭಾರತವನ್ನು ಕೂಡ ಒಳಗೊಂಡಿರುವಂತಹ ಒಂದು ಹಿಮಾಲಯ ಪರ್ವತ ಸರಣಿಗಳನ್ನ ನೋಡ್ಬೋದು. ಮೌಂಟ್ ಎವರೆಸ್ಟ್ ನ ಪ್ರಾದೇಶಿಕ ಹೆಸರು, ಅಂದ್ರೆ ಮೌಂಟ್ ಎವರೆಸ್ಟ್ ಅನ್ನ ಯಾವ್ಯಾವ ದೇಶದಲ್ಲಿ ಏನಂತ ಕರೀತಾರೆ ಅನ್ನೋದನ್ನ ನೋಡೋಣ. ಸಾಗರ ಮಾತೆ ಅಥವಾ ಆಕಾಶದ ದೇವತೆ ಅಂತ ಹೇಳಿ ನೇಪಾಳದಲ್ಲಿ ಕರೀತಾರೆ. ಚೋಮ್ಲುಂಗಾಮ್ ಅಂದ್ರೆ ಜಗತ್ತಿನ ತಾಯಿ ಅಂತ ಇದ್ರ ಅರ್ಥ. ಇದನ್ನ ಚೀನಾ ಕರೆಯುತ್ತೆ, ಮತ್ತೆ ಟಿಬೆಟ್ ಕೂಡ ಈ ಚೋಮ್ಲುಂಗಾಮ್ ಅಂತ ಹೇಳಿ ಕರೀತದೆ. ಸೊ ಇದು ಮೌಂಟ್ ಎವರೆಸ್ಟ್ ಅನ್ನ ಬೇರೆ ಬೇರೆ ಹೆಸರುಗಳಲ್ಲಿ ಬೇರೆ ಬೇರೆ ದೇಶದಲ್ಲಿ ಕರೀತಕ್ಕಂಥದ್ದು.
ಜಗತ್ತಿನಲ್ಲೇ ಅತ್ಯಂತ ಎತ್ತರವಾದಂತಹ ಒಂದು ಪರ್ವತ ಸರಣಿ ಶಿಖರ ಯಾವುದು ಅಂತಂದ್ರೆ ಮೌಂಟ್ ಎವರೆಸ್ಟ್ ಶಿಖರ ಅಂತ ಹೇಳಿ ನಾವು ಗುರುತಿಸ್ತೀವಿ ಅಲ್ವಾ. ಇದು ಹೆಂಗ ಗೊತ್ತಾಯ್ತು ನಮಗೆ, ಇದ್ರ ಇತಿಹಾಸ ಬೇಕಲ್ವಾ. 1841ರಲ್ಲಿ ಏನಾಯ್ತಪ್ಪ ಅಂದ್ರೆ ಆವಾಗ ಭಾರತದ ಸರ್ವೇಯರ್ ಜನರಲ್ ಆಗಿದ್ದಂತಹ ಜಾರ್ಜ್ ಎವರೆಸ್ಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮೌಂಟ್ ಎವರೆಸ್ಟ್ ಅನ್ನ ಗುರುತಿಸ್ತಾರೆ. ಹಾಗಾಗಿನೇ ಅದಕ್ಕೆ ಮೌಂಟ್ ಎವರೆಸ್ಟ್ ಅಂತ ಹೇಳಿ ಬಂದಿದ್ದು. 1852ರಲ್ಲಿ ಇದನ್ನ ಗ್ರೇಟ್ ತ್ರಿಕೋನಮಿತಿಯ ಸಮೀಕ್ಷೆ ಆಫ್ ಇಂಡಿಯಾದ ಮೂಲಕ ವಿಶ್ವದ ಅತಿ ಎತ್ತರದ ಶಿಖರ ಅಂತ ಹೇಳಿ ಇದನ್ನ ಸ್ಥಾಪನೆ ಮಾಡ್ಲಾಗತ್ತೆ. ಅರ್ಥ ಆಯ್ತಲ್ವಾ ಯಾಕೆ ಇವ್ರದ್ದು ಇದಕ್ಕೆ ಮೌಂಟ್ ಎವರೆಸ್ಟ್ ಅಂತ ಹೇಳಿ ಹೆಸರು ಬಂತು ಅಂತ. ಸರ್ವೇಯರ್ ಜನರಲ್ ಆಗಿದ್ದಂತಹ ಜಾರ್ಜ್ ಎವರೆಸ್ಟ್ ಅವರು ಇದನ್ನ ಫಸ್ಟ್ ಗುರುತಿಸಿರೋದು. ಸೊ ಜಗತ್ತಿನಲ್ಲೇ ಇದು ಅತ್ಯಂತ ದೊಡ್ಡದಾದಂತಹ ಎತ್ತರವಾದಂತಹ ಶಿಖರ ಅಂತ ಹೇಳಿ ಅವರೇನೆ ಗುರುತಿಸಿದ್ರಲ್ವಾ. ಹಾಗಾಗಿ ಅದನ್ನ ಮೌಂಟ್ ಎವರೆಸ್ಟ್ ಅಂತ ಹೇಳಿ ನಾವು ಕರೆದ್ವಿ. ಇದು ತುಂಬಾ ಇಂಪಾರ್ಟೆಂಟ್. ಮೇಜರ್ ಮೌಂಟೇನ್ ಪಾಸಸ್ ಇನ್ ಇಂಡಿಯಾ. ನೋಡಿ, ಮೌಂಟೇನ್ ಪಾಸಸ್ ಗಳು ನಮ್ಮ ಇಂಡಿಯಾದಲ್ಲಿ ಎಲ್ಲೆಲ್ಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಈ ಪಾಸ್ ಗಳು ಸಾಮಾನ್ಯವಾಗಿ ಸಮುದ್ರ ಮಟ್ಟದಿಂದ 4570 ಮೀಟರ್ಗಿಂತಲೂ ಕೂಡ ಎತ್ತರದಲ್ಲಿದೆ. ವರ್ಷದ ಬಹುಪಾಲು ಇವುಗಳೇನಾಗಿರುತ್ತೆ ಹಿಮದಿಂದ ಆವೃತವಾಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಯಾರಾದ್ರೂ ನೋಟ್ಸ್ ಮಾಡ್ಕೊಳ್ತಾ ಇದ್ದೀರಂದ್ರೆ ಡೆಫಿನೆಟ್ಲಿ ಇದನ್ನ ಮಾಡ್ಕೊಳ್ಳಿ. ತುಂಬಾ ತುಂಬಾ ಇಂಪಾರ್ಟೆಂಟ್ ನೋಟ್ಸ್ ಇದು. ರಾಜ್ಯ ಮತ್ತೆ ಗ್ರೇಟರ್ ಹಿಮಾಲಯದ ಕಣಿವೆಗಳನ್ನು ನೋಡೋಣ. ಮೊಟ್ಟ ಮೊದಲನೇದಾಗಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡುಬರುವಂತಹ ಪ್ರಮುಖ ಪಾಸ್ ಗಳು ಯಾವ್ಯಾವು ಅಂತಂದ್ರೆ ಬುರ್ಜಿಲ್ ಪಾಸ್ ಮತ್ತೆ ಜೋಜಿಲಾ. ಲಾ ಅಂದ್ರೆ ಪಾಸ್ ಅಂತ ಅರ್ಥ. ಎಲ್ಲಿ ಈ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡು ಬರುತ್ತೆ. ಇಲ್ಲಿದೆ ನೋಡಿ, ಜೋಜಿಲಾ ಮತ್ತು ಬುರ್ಜಿಲ್ ಇವು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡು ಬರ್ತಕ್ಕಂತ ಪ್ರಮುಖ ಹಿಮಾಲಯನ್ ಪಾಸ್ ಗಳು ಅಂತ ಕರಿತೀವಿ. ಇನ್ನ ಹಿಮಾಚಲ ಪ್ರದೇಶಕ್ಕೆ ಹೋಗೋಣ. ಅಲ್ಲಿ ಬಾರಾ ಲಾಚಾಲಾ ಅರ್ಥ ಮಾಡ್ಕೊಳ್ಳಿ. ಹಾಗೆ ಶಿಪ್ಕಿಲಾ, ಇದು ಶಿಮ್ಲಾವನ್ನ ಪಶ್ಚಿಮ ಟಿಬೆಟ್ ನ ಘಾಟೋಕ್ ನೊಂದಿಗೆ ಸಂಪರ್ಕಿಸ್ತಕ್ಕಂತ ಹಿಂದೂಸ್ತಾನ್ ಟಿಬೆಟ್ ರಸ್ತೆಯನ್ನ ಸಂಪರ್ಕಿಸ್ತಕ್ಕಂತ ಒಂದು ಶಿಪ್ಕಿಲಾ ಪರ್ವತ ಸರಣಿ ಅಥವಾ ಪಾಸ್ ಅಂತ ಹೇಳಿ ಕರಿತೀವಿ. ಹಿಮಾಚಲ ಪ್ರದೇಶ ಇಲ್ಲಿ ಕಾಣಿಸ್ತಾ ಇದೆನಾ ನೋಡಿ, ಬಾರಾ ಲಾಚಾವಾಲಾ ಅಂತ ಇದೆ, ಇಲ್ಲಿದೆ ನೋಡಿ. ಇದು ಹಿಮಾಚಲ ಪ್ರದೇಶದಲ್ಲಿ ಬಾರಾ ಲಾಚಾಲಾ ಇದೊಂದು ಪಾಸ್ ಅನ್ನ ನೋಡಬಹುದು. ಹಾಗೆ ಈ ಶಿಪ್ಕಿಲಾ ಎಲ್ಲಿದೆ, ಹೋಪ್ಸೋ ಇಲ್ಲಿ ತೋರಿಸಿಲ್ಲ, ಬಟ್ ಇದು ಕೂಡ ಹಿಮಾಚಲದಲ್ಲೇ ಬರುತ್ತೆ. ನೆಕ್ಸ್ಟ್ ಉತ್ತರಾಖಂಡ್. ಸೊ ಉತ್ತರಾಖಂಡ್ ನಲ್ಲಿ ಖಾಗಾಲಾ, ನೀತಿ ಪಾಸ್, ಲಿಪು ಲೇಕ್ ಅಂತ ಇದೆ. ಸೊ ಇವು ಉತ್ತರಾಖಂಡ್ ನಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖ ಒಂದು ಪಾಸ್ಗಳು ಅಥವಾ ಮೌಂಟೇನ್ ಪಾಸಸ್ ಅಂತ ಹೇಳಿ ಕರಿತೀವಿ. ಇನ್ನ ಸಿಕ್ಕಿಂ ತುಂಬಾ ಇಂಪಾರ್ಟೆಂಟ್, ನಾಥುಲಾ, ಜಿಲೆಪ್ಲಾ. ಸೊ ಈ ಜಿಲೆಪ್ಲಾ ಏನಿದೆ ಕಲಿಂಪಾಂಗ್ ಅಂದ್ರೆ ಡಾರ್ಜಿಲಿಂಗ್ ಬಳಿ ಇದನ್ನ ಟಿಬೆಟ್ ನ ಲಾಸಾದೊಂದಿಗೆ ಸಂಪರ್ಕ ಮಾಡ್ತಕ್ಕಂತ ಪ್ರಮುಖ ವ್ಯಾಪಾರ ಮಾರ್ಗ ಇದು ಜಿಲೆಪ್ಲಾ. ನೆನ್ಪಿಟ್ಕೊಳ್ಳಿ, ಈ ಜಿಲೆಪ್ಲಾ ಮೂಲಕನೇ ಈ ಡಾರ್ಜಿಲಿಂಗ್ ಮತ್ತೆ ಟಿಬೆಟ್ ಲಾಸಾದೊಂದಿಗೆ ವ್ಯಾಪಾರ ಸಂಪರ್ಕ ನಡೀತಾ ಇದೆ. ಸುಮಾರು ಇದರ ಎತ್ತರ ಬಂದ್ಬಿಟ್ಟು 4386 ಮೀಟರ್ಗಳಷ್ಟು ಎತ್ತರ ಅಂತ ನಾವು ನೋಡ್ಬೋದು. ಅದಲ್ದಂಗೆ ಬನಿಹಾಲ್ ಪಾಸ್ ಇಲ್ಲಿದೆ, ಪೀರ್ ಪಂಜಾಲ್ ಪಾಸ್ ಇಲ್ಲಿದೆ, ಮತ್ತೆ ಪೆನ್ಸಿಲಾ ಇಲ್ಲಿದೆ, ಇಲ್ಲಿ ಕಂಡು ಬರುತ್ತೆ ನೋಡಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ. ನಾನು ಇಂಪಾರ್ಟೆಂಟ್ ಇರೋದನ್ನ ತಗೊಳ್ತಾ ಇದ್ದೀನಿ ಎಕ್ಸಾಮ್ ದೃಷ್ಟಿಕೋನದಲ್ಲಿ. ಸೊ ಇವುಗಳನ್ನ ಟ್ರಾನ್ಸ್ ಹಿಮಾಲಯ ಅಂತ ಹೇಳಿ ಕರಿತೀವಿ. ಯಾಕೆ ಟ್ರಾನ್ಸ್ ಹಿಮಾಲಯಾಸ್ ಅಂತ ಹೇಳಿ ಕರಿತೀವಿ ನೋಡಿ, ಹಿಮಾಲಯ ಪರ್ವತಗಳು ಗ್ರೇಟ್ ಹಿಮಾಲಯನ್ ಶ್ರೇಣಿಯ ಉತ್ತರಕ್ಕೆ ಕಂಡು ಬರುತ್ತೆ ಅಲ್ವಾ. ಇದರ ಬಹುಪಾಲು ಭಾಗ ಟಿಬೆಟ್ ನಲ್ಲಿ ಇರೋದ್ರಿಂದ ಇವುಗಳನ್ನ ಟಿಬೆಟಿಯನ್ ಹಿಮಾಲಯ ಅಂತಲೂ ಕೂಡ ಕರೀತಾರೆ. ಅದಲ್ದಂಗೆ ಈ ಟ್ರಾನ್ಸ್ ಹಿಮಾಲಯಗಳಲ್ಲಿ ಜಸ್ಕರ್, ಲಡಾಖ್, ಕೈಲಾಸ್ ಮತ್ತೆ ಕಾರಾಕೋರಂಗಳು ಪ್ರಮುಖ ಶ್ರೇಣಿಗಳು ಅಂತ ಕರಿತಾ ಇದೀವಿ. ಸೊ ಪೂರ್ವ ಮತ್ತೆ ಪಶ್ಚಿಮ ದಿಕ್ಕಿನಲ್ಲಿ ಸುಮಾರು 1000 ಕಿಲೋಮೀಟರ್ ದೂರದವರೆಗೂ ಕೂಡ ಇವು ವ್ಯಾಪಿಸಿರೋದನ್ನ ನೋಡ್ತಾ ಇದೀವಿ. ಇಲ್ಲೇ ನಿಮಗೆ ಕಾಣಿಸ್ತಾ ಇದೆ, ಇವುಗಳು ಟ್ರಾನ್ಸ್ ಹಿಮಾಲಯಾಸ್ ಅಂತ ಹೇಳಿ ಕರಿತೀವಿ. ಸೊ ಇವು ಪೂರ್ವ ಮತ್ತೆ ಪಶ್ಚಿಮ ದಿಕ್ಕಿನಲ್ಲಿ ಸುಮಾರು 1000 ಕಿಲೋಮೀಟರ್ಗಳ ದೂರದವರೆಗೂ ಕೂಡ ವ್ಯಾಪಿಸಿರುವಂತದ್ದು. ಇನ್ನ ಸರಾಸರಿ ಎತ್ತರ ಸಮುದ್ರ ಮಟ್ಟದಿಂದ ಸುಮಾರು 3000 ಮೀಟರ್ ಎತ್ತರವನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಸೊ ಈ ಪ್ರದೇಶದ ಸರಾಸರಿ ಅಗಲವು ತುದಿಗಳಲ್ಲಿ 40 ಕಿಲೋಮೀಟರ್, ಹಾಗೆ ಮಧ್ಯಭಾಗಕ್ಕೆ ಬಂದಾಗ 225 ಕಿಲೋಮೀಟರ್. ತುದಿ ಭಾಗಕ್ಕೆ ಬಂದಾಗ 40 ಕಿಲೋಮೀಟರ್, ಮಧ್ಯಭಾಗದಲ್ಲಿ 225 ಕಿಲೋಮೀಟರ್ಗಳಷ್ಟು ನಾವಿಲ್ಲಿ ನೋಡ್ಬೋದು. ಗೊತ್ತಾಯ್ತಾ, ಇವು ಟ್ರಾನ್ಸ್ ಹಿಮಾಲಯ.
ಇನ್ನ ನಂಗಾ ಪರ್ವತ ಬಗ್ಗೆ ನೋಡೋಣ. ಸೊ ನಂಗಾ ಪರ್ವತ ಏನಿದೆ 8126 ಮೀಟರ್ಗಳಷ್ಟು ಎತ್ತರದಲ್ಲಿ ಕಂಡು ಬರುತ್ತೆ. ಜಸ್ಕರ್ ಶ್ರೇಣಿಯಲ್ಲಿರುವಂತಹ ಒಂದು ಪ್ರಮುಖ ಸರಣಿ ಅಂತ ಹೇಳಿ ಕರಿತೀವಿ. ಅವಾಗ್ಲೇ ನಾನು ತೋರಿಸಿದ್ನಲ್ಲ ನಿಮ್ಗೆ ನಂಗಾ ಪರ್ವತ. ಸೊ ನಂಗಾ ಪರ್ವತ ಏನಿದೆ ಇದು 8126 ಮೀಟರ್ಗಳಷ್ಟು ಎತ್ತರದಲ್ಲಿದೆ. ಜಸ್ಕರ್ ಶ್ರೇಣಿಯಲ್ಲಿ ಬರುವಂತದ್ದು ಇದು. ಇಲ್ಲಿ ನಾನು ನಿಮ್ಗೆ ಮ್ಯಾಪ್ ಕೊಟ್ಟಿದ್ದೀನಿ, ನಿಧಾನಕ್ಕೆ ನೀವು ಅದನ್ನ ಗುರುತಿಸ್ಕೊಂಡು ನೋಡ್ಕೊಂಡು ಓದ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಈ ಜಸ್ಕರ್ ಶ್ರೇಣಿಯ ಉತ್ತರಕ್ಕೆ ಹಾಗೆ ಅದಕ್ಕೆ ಸಮಾನಾಂತರವಾಗಿ ಲಡಾಖ್ ಶ್ರೇಣಿ ಕೂಡ ನಾವು ನೋಡ್ಬೋದು. ಲಡಾಖ್ ರೂಟ್ ಮ್ಯಾಪ್ ಅನ್ನ ಕೊಟ್ಟಿದೀವಿ. ಸೊ ಈ ಲಡಾಖ್ ಶ್ರೇಣಿ ಕೂಡ ನೋಡ್ಬೋದು. ಈ ಶ್ರೇಣಿ ಕೆಲವು ಶಿಖರಗಳು ಮಾತ್ರ 6000 ಮೀಟರ್ಗಳಿಗಿಂತ ಹೆಚ್ಚು ಎತ್ತರವನ್ನ ತಲುಪಲಿಕ್ಕೆ ಸಾಧ್ಯ. ಓಕೆ ನೋಡಿ, ಇದು ಮ್ಯಾಪ್, ಇದು ಲಡಾಖಿನ ರೂಟ್ ಮ್ಯಾಪ್ ಏನಿದೆ ಅದು ಕೊಟ್ಟಿದ್ದೀನಿ. ಸೊ ಪಶ್ಚಿಮ ಟಿಬೆಟ್ ನಲ್ಲಿರುವಂತಹ ಕೈಲಾಸ ಶ್ರೇಣಿ ಏನಿದೆ ಲಡಾಖ್ ಶ್ರೇಣಿಯ ಒಂದು ಉಪನದಿನೂ ಕೂಡ ಅಂತ ಹೇಳಿ ಹೇಳ್ತೀವಿ. ಅತಿ ಎತ್ತರದ ಶಿಖರ ಕೈಲಾಸ ಪರ್ವತ 6714 ಮೀಟರ್ಗಳಷ್ಟು ಎತ್ತರದಲ್ಲಿದೆ. ಇದು ಸಿಂಧೂ ನದಿಯು ಕೈಲಾಸ ಶ್ರೇಣಿಯ ಉತ್ತರದ ಇಳಿಜಾರುಗಳಿಗಿಂತ ಹುಟ್ಟುತ್ತೆ ಈ ಲಡಾಖ್ ನಲ್ಲಿ. ನೆನ್ಪಿಟ್ಕೊಳ್ಳಿ, ಇಡೀ ಭಾರತದಲ್ಲ, ಲಡಾಖ್ ನಲ್ಲಿ ನಾನು ಮಾತಾಡ್ತಾ ಇರೋದು. ಇನ್ನ ಭಾರತದ ಟ್ರಾನ್ಸ್ ಹಿಮಾಲಯನ್ ಶ್ರೇಣಿಗಳ ಉತ್ತರದ ತುದಿಯಲ್ಲಿರುವಂತಹ ಶ್ರೇಣಿ ಬಂದ್ಬಿಟ್ಟು ದಿ ಗ್ರೇಟ್ ಕಾರಾಕೋರಂ ಶ್ರೇಣಿ ಅಂತ ಹೇಳ್ತೀವಿ. ಇದನ್ನ ಕೃಷ್ಣಗಿರಿ ಶ್ರೇಣಿ ಅಂತಲೂ ಕೂಡ ಕರೀತಾರೆ. ಕೃಷ್ಣಗಿರಿ ಶ್ರೇಣಿ ಇಲ್ಲಿದೆ ನೋಡಿ, ಕಾರಾಕೋರಂ ರೇಂಜ್. ಸೊ ಇಲ್ಲಿ ಇದು ಗ್ರೇಟ್ ಹಿಮಾಲಯನ್ ನಲ್ಲೇ ಕಂಡು ಬರುತ್ತೆ. ಕಾರಾಕೋರಂ ಶ್ರೇಣಿ ಏನಿದೆ ಪಾಮೀರ್ ನಿಂದ ಪೂರ್ವಕ್ಕೆ ಸುಮಾರು 800 ಕಿಲೋಮೀಟರ್ಗಳವರೆಗೂ ಕೂಡ ವಿಸ್ತರಣೆ ಆಗಿರುವಂತದ್ದು. ಪಾಮೀರ್ ಶ್ರೇಣಿಯಿಂದ ಸುಮಾರು ಕಾರಾಕೋರಂ ಶ್ರೇಣಿ 800 ಕಿಲೋಮೀಟರ್ಗಳವರೆಗೂ ಕೂಡ ವಿಸ್ತರಿಸಿದೆ. ಎತ್ತರದ ಶಿಖರಗಳನ್ನ ಕೂಡ ಹೊಂದಿದೆ. ಧ್ರುವ ಪ್ರದೇಶಗಳ ಹೊರಗೆ ವಿಶ್ವದ ಕೆಲವು ಶ್ರೇಷ್ಠ ಹಿಮ ನದಿಗಳ ವಾಸಸ್ಥಾನ ಅಂತಲೂ ಕೂಡ ಹೇಳ್ಬೋದು. ಈ ಕಾರಾಕೋರಂ ರೇಂಜಸ್ ಅಲ್ಲಿ ಹಲವಾರು ನದಿಗಳು ಹುಟ್ಟುತ್ತೆ. ಕೆಲವು ಶಿಖರಗಳೇನಪ್ಪಾ ಅಂದ್ರೆ ಸಮುದ್ರ ಮಟ್ಟದಿಂದ ಸುಮಾರು 8000 ಮೀಟರ್ಗಿಂತಲೂ ಕೂಡ ಎತ್ತರದಲ್ಲಿದೆ. ಎಷ್ಟು ಹೇಳಿ? 8000ಗಿಂತಲೂ ಕೂಡ ಎತ್ತರವಾದಂತಹ ಬೆಟ್ಟಗಳನ್ನ ನೋಡ್ತೇವೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಭಾರತದ ಅತ್ಯಂತ ಎತ್ತರವಾದಂತಹ ಶಿಖರ ಅಂದ್ರೆ ಕೇಟು ಶಿಖರ ಅಂತ ಹೇಳಿ ಕರಿತೀವಿ. ಸುಮಾರು 8611 ಮೀಟರ್ಗಳಷ್ಟು ಎತ್ತರ ಇದೆ. ಸಮುದ್ರ ಮಟ್ಟಕ್ಕಿಂತ ಎತ್ತರ ಇದೆ. ಗಾಡ್ವಿನ್ ಆಸ್ಟಿನ್ ಅಥವಾ ಕೊಗೀರ್ ಅಂತಲೂ ಕೂಡ ಕರೀತಾರೆ. ಇದು ವಿಶ್ವದ 2ನೇ ಅತಿ ಎತ್ತರದ ಶಿಖರ. ಓಕೆ, ಲಡಾಖ್ ಪ್ರಸ್ಥಭೂಮಿ ಕಾರಾಕೋರಂ ಶ್ರೇಣಿಯ ಈಶಾನ್ಯದಲ್ಲಿ ಕಂಡುಬರುತ್ತೆ. ಕಾರಾಕೋರಂ ಶ್ರೇಣಿಯ ಈಶಾನ್ಯದಲ್ಲಿ ಲಡಾಖ್ ಕಂಡು ಬರುತ್ತೆ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಹಲವಾರು ಬಯಲು ಮತ್ತೆ ಪರ್ವತಗಳನ್ನ ನಾವಿಲ್ಲಿ ಕಾಣ್ಬೋದು. ಫಾರ್ ಎಕ್ಸಾಂಪಲ್, ಈಗ ಸೋಡಾ ಬಯಲು ಪ್ರದೇಶ ಇದೆ. ಅಕ್ಸಾಯ್ ಚಿನ್, ಮೊನ್ನೆ ನಾನು ಹೇಳುವಾಗ ಹೇಳಿದೆ ಅಕ್ಸಾಯ್ ಚಿನ್ ಬಗ್ಗೆ. ಲಿಂಗ್ಚಿ ಟ್ಯಾಂಗ್, ಡೆಪ್ಸಾಂಗ್ ಬಯಲು ಪ್ರದೇಶ, ಚಾಂಗ್ ಚನ್ಮೋ, ಇವೆಲ್ಲವೂ ಕೂಡ ಬಯಲು ಪ್ರದೇಶ ಮತ್ತೆ ಪರ್ವತಗಳನ್ನ ಕೂಡ ನಾವಲ್ಲಿ ಕಾಣ್ಬೋದು. ಇನ್ನ ಪೂರ್ವಾಂಚಲ್ ಅಥವಾ ಪೂರ್ವ ಬೆಟ್ಟಗಳ ಬಗ್ಗೆ ನೋಡೋಣ. ಇಲ್ಲೇನಿದೆ ನೋಡಿ, ಇದಿಷ್ಟು ಪೂರ್ವ ಬೆಟ್ಟಗಳ ಸರಣಿ ಅಂತ ಹೇಳಿ ಮ್ಯಾಪ್ ಮೂಲಕ ನಾವು ತೋರಿಸಿದೀವಿ. ಸೊ ಇಲ್ಲೇನಪ್ಪಾ ಅಂತಂದ್ರೆ ಈಶಾನ್ಯದ ಹಂಚಿನಲ್ಲಿ ಹರಡಿರುವಂತಹ ಹಿಮಾಲಯದ ದಕ್ಷಿಣದ ವಿಸ್ತರಣೆಯನ್ನೇ ನಾವು ಪೂರ್ವಾಂಚಲ್ ಬೆಟ್ಟಗಳ ಸರಣಿ ಅಂತ ಕರಿತೀವಿ. ಅರ್ಥ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇದು. ದಿಹಾಂಗ್ ಕಮರಿಯಲ್ಲಿ ಹಿಮಾಲಯವು ದಕ್ಷಿಣಕ್ಕೆ ಹಠಾತ್ ತಿರುವು ತೆಗೆದುಕೊಂಡು ತುಲನಾತ್ಮಕವಾಗಿ ಕಡಿಮೆ ಬೆಟ್ಟಗಳ ಸರಣಿಯನ್ನ ರೂಪಿಸುತ್ತೆ. ಸೊ ಇವುಗಳನ್ನ ಒಟ್ಟಾರೆಯಾಗಿ ನಾವು ಪೂರ್ವಾಂಚಲ್ ಅಂತ ಹೇಳಿ ಗುರುತಿಸ್ತಾ ಹೋಗ್ತೀವಿ. ಪಶ್ಚಿಮಕ್ಕೆ ಇವು ಪೀನವಾಗಿರೋದನ್ನ ನೋಡ್ತಾ ಇದ್ದೀವಿ. ಸೊ ನೋಡಿ, ಉತ್ತರದಲ್ಲಿ ಅರುಣಾಚಲ ಪ್ರದೇಶದಿಂದ ದಕ್ಷಿಣದಲ್ಲಿ ಮಿಜೋರಾಂ ವರೆಗೂ ಕೂಡ ವಿಸ್ತರಣೆ ಆಗಿರುವಂತಹ ಈ ಒಂದು ಬೆಟ್ಟಗಳೇನಿದೆ ಭಾರತ ಮತ್ತು ಮಯನ್ಮಾರ್ ಗಡಿಯಲ್ಲಿ ಕಂಡು ಬರುವಂತ ಯಾವುದು ಪೂರ್ವಾಂಚಲ್ ಬೆಟ್ಟಗಳು ಎಲ್ಲಿ ಜಾಸ್ತಿ ಕಂಡು ಬರುತ್ತೆ? ಭಾರತ ಮತ್ತು ಮಯನ್ಮಾರ್ ಗಡಿಗಳಲ್ಲಿ ಈ ಪೂರ್ವಾಂಚಲ್ ಬೆಟ್ಟಗಳನ್ನ ನಾವು ಕಾಣ್ಬೋದು. ಇಲ್ಲಿದೆ ನೋಡಿ, ಮಣಿಪುರ್ ಇದೆ, ನಾಗಾಲ್ಯಾಂಡ್ ಇದೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಮಿಶ್ಮಿ ಹಿಲ್ಸ್ ಎಲ್ಲ ಇಲ್ಲಿದೆ, ಡಾಲ್ಫಾ ಹಿಲ್, ಮಿರಿ ಹಿಲ್ಸ್, ಇವೆಲ್ಲ ಪೂರ್ವಾಂಚಲ್ ಬೆಟ್ಟಗಳ ಸರಣಿಯಲ್ಲಿ ಬರ್ತಕ್ಕಂಥದ್ದು. ಮಿಜೋರಾಂ ಇಲ್ಲಿದೆ, ತ್ರಿಪುರ, ಮಿಜೋರಾಂ, ಮೇಘಾಲಯ. ಸೊ ಇಷ್ಟು ರಾಜ್ಯಗಳನ್ನ ಆವರಿಸ್ಕೊಂಡಿರುವಂತದ್ದು ಪೂರ್ವಾಂಚಲ್ ಬೆಟ್ಟಗಳು. ಹಾಗೆ ಪಟ್ಕೈ ಬಮ್ ಬೆಟ್ಟಗಳು ಬಲವಾದಂತಹ ಮರಳುಗಲ್ಲಿನಿಂದ ಮಾಡಲ್ಪಟ್ಟಿರುವಂತಹ ಬೆಟ್ಟಗಳು. ಸೊ ಇವೆ
ಮಣಿಪುರದಲ್ಲಿ ಕಂಡು ಬರುತ್ತೆ. 2000 ಮೀಟರ್ ನಿಂದ 3000 ಮೀಟರ್ ವರೆಗೂ ಕೂಡ ಎತ್ತರದಲ್ಲಿ ಈ ತರ ಒಂದು ಬೆಟ್ಟಗಳನ್ನ ನಾವು ಕಾಣ್ಬೋದು. ಸಾರಮತಿ ಇದೇನಿದೆ ಅಲ್ಲಿ ಕಂಡುಬರ್ತಕ್ಕಂತಹ ಪಟ್ಕೈಮ್ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾದಂತಹ ಶಿಖರ ಅಂದ್ರೆ ಸಾರಮತಿ. ಸುಮಾರು 3826 ಮೀಟರ್ಗಳಷ್ಟು ಎತ್ತರದಲ್ಲಿ ಇದೆ. ಪಟ್ಕೈ ಬಂ ಮತ್ತು ನಾಗಾ ಬೆಟ್ಟಗಳೇನಿದೆ ಭಾರತ ಮತ್ತು ಮಯನ್ಮಾರ್ ನಡುವಿನ ಜಲಾನಯನ ಪ್ರದೇಶವನ್ನ ಕೂಡ ಇವುಗಳು ರೂಪಿಸುತ್ತೆ. ನೋಡಿ, ಇಲ್ಲಿ ಮಯನ್ಮಾರ್ ಇದೆ ತಾನೆ, ಇಲ್ಲಿ ನದಿ ಹರಿವಿದೆ. ಸೊ ಈ ಪಟ್ಕೈ ಬಂ ಮತ್ತು ನಾಗಾ ಬೆಟ್ಟಗಳ ಸರಣಿ ಏನಿದೆ ಇವುಗಳು ಅಲ್ಲಿ ಅನೇಕ ನದಿಗಳ ಉಗಮ ಸ್ಥಾನವೂ ಕೂಡ ಆಗಿರೋದ್ರಿಂದ ಹಲವಾರು ಜಲಾನಯನ ಪ್ರದೇಶಗಳು ಕೂಡ ರೂಪಿಸುತ್ತೆ. ನಾಗಾ ಬೆಟ್ಟಗಳ ದಕ್ಷಿಣಕ್ಕೆ ಮಣಿಪುರ ಬೆಟ್ಟಗಳನ್ನ ಕಾಣ್ಬೋದು. ಇದು ಮಣಿಪುರ, ಇಂಪಾಲ್ ಇದೆ ಅದರ ರಾಜಧಾನಿ. ಸೊ ಇಲ್ಲೇನಪ್ಪಾ ಅಂತಂದ್ರೆ ಮಣಿಪುರ ಬೆಟ್ಟಗಳನ್ನ ಕಾಣ್ತೇವೆ. ಸಾಮಾನ್ಯವಾಗಿ 2500 ಮೀಟರ್ಗಳಿಗಿಂತಲೂ ಕೂಡ ಈ ಮಣಿಪುರದ ಬೆಟ್ಟಗಳ ಎತ್ತರವನ್ನ ನಾವು ಕಾಣ್ಬೋದು. ಇನ್ನ ಬರೈ ಶ್ರೇಣಿ ಏನಿದೆ ನಾಗಾ ಬೆಟ್ಟಗಳನ್ನ ಮಣಿಪುರ್ ಬೆಟ್ಟಗಳಿಂದ ಬೇರ್ಪಡಿಸ್ತಾ ಹೋಗುತ್ತೆ. ಹಾಗೆ ಬರೈ ಶ್ರೇಣಿ ಪಶ್ಚಿಮಕ್ಕೆ ಜೈಂತಿಯಾ, ಹಾಸಿ, ಗಾರೋ ಬೆಟ್ಟಗಳಿಗೆ ಸಾಗ್ತಾ ಹೋಗುತ್ತೆ. ಭಾರತೀಯ ಪರ್ಯಾಯ ದ್ವೀಪದಲ್ಲಿನ ಈ ಒಂದು ಪೂರ್ವಕ್ಕೆ ಮುಂದುವರಿಕೆಯಾದಂತಹ ಬರೈ ಶ್ರೇಣಿಯನ್ನ ನಾವು ಕಾಣ್ಬೋದು. ಇದೇ ಬರೈ ಶ್ರೇಣಿ, ಪರ್ವತ ಶ್ರೇಣಿ ಅಥವಾ ನಾಗಾ ಬೆಟ್ಟಗಳು ಅಂತಾನು ಕೂಡ ಕರಿತೀವಿ. ಇವು ಗಂಗಾ ಮತ್ತೆ ಬ್ರಹ್ಮಪುತ್ರ ನದಿಗಳು ಮುಖ್ಯ ಬ್ಲಾಕ್ ನಿಂದ ಬೇರ್ಪಡಿಸುತ್ತೆ. ಅದಲ್ಲದೆ ಮಣಿಪುರ್ ಬೆಟ್ಟಗಳ ದಕ್ಷಿಣಕ್ಕೆ ಮಿಜೋ ಬೆಟ್ಟಗಳನ್ನ ಕೂಡ ಕಾಣ್ಬೋದು. ಹಿಂದೆ ಲುಷಾಯ್ ಬೆಟ್ಟಗಳು ಅಂತ ಕರಿತಾ ಇದ್ರು, ಬಟ್ ಈಗ ಮಿಜೋ ಬೆಟ್ಟಗಳು ಅಂತ ಕರೀತಾರೆ. 1500 ಮೀಟರ್ಗಳಿಗಿಂತ ಕಡಿಮೆ ಎತ್ತರವನ್ನ ಇದು ಹೊಂದಿದೆ. ಹಾಗೆ ದಕ್ಷಿಣದಲ್ಲಿರುವಂತ ಅತ್ಯಂತ ಎತ್ತರದ ಸ್ಥಳ ಅಂತ ಹೇಳಿದಾಗ ಬ್ಲೂ ಮೌಂಟೇನ್ ಅಂತ ಹೇಳಿ ಗುರುತಿಸ್ತೀವಿ. ಇಲ್ಲಿ ಬರೈ ಶ್ರೇಣಿಯಲ್ಲಿ 2157 ಮೀಟರ್ ಎತ್ತರದಲ್ಲಿ ಕಂಡು ಬರುತ್ತೆ ಅಷ್ಟೇ. ಓಕೆ, ನೆಕ್ಸ್ಟ್ ನಾನ್ ನಿಮಗೆ ಹೇಳಕ್ ಹೊರಟಿರುವಂತದ್ದು ಭಾರತದ ಹಿಮಾಲಯ ಪ್ರಾದೇಶಿಕ ವಿಭಾಗಗಳನ್ನ ನಾವು ತಿಳಿತಾ ಹೋಗೋಣ. ಸೊ ಭಾರತದ ಒಂದು ನಿಮಿಷ. ಭಾರತದ ಒಂದು ಪ್ರಾದೇಶಿಕ ಹಿಮಾಲಯಗಳ ಬಗ್ಗೆ ನಾನು ಈಗ ತಿಳಿಸ್ತಾ ಹೋಗ್ತೀನಿ. ಹೋಪ್ಸೋ ಇಲ್ಲಿ ತನಕ ನಾನು ಏನ್ ಹಿಮಾಲಯ ಶ್ರೇಣಿಗಳ ಬಗ್ಗೆ ಹೇಳಿದ್ನ ಅದ್ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೊಳ್ತೀನಿ. ಅರ್ಥ ಆಗದಿದ್ರೆ ಇನ್ನೊಂದ್ಸಲ ನೋಡ್ತಾ ಬನ್ನಿ, ಮತ್ತೆ ಇದನ್ನ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಓಕೆನಾ? ಎಸ್, ಹಾಗಾದ್ರೆ ಕಂಟಿನ್ಯೂ ಮಾಡೋಣ ಈಗ.